ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಹ್ಯಾಪಿ ವೀಕೆಂಡ್. ಇಲ್ಲಿ 3 ಕಾರ್ಡ್ ಇದೆ, 3 ಫೆದರ್ ಇದೆ. ಒಂದು ಲಕ್ಷ್ಮೀ ಮಾತೆ ಇದ್ದಾರೆ, ಒಂದು ಗಣೇಶ ಇದ್ದಾರೆ, ಇನ್ನೊಂದು ವಿಷ್ಣು ದೇವರು ಇದ್ದಾರೆ. ಇದು ಯಾವ ರೀಡಿಂಗ್ ಅಂದ್ರೆ ಸಿಂಗಲ್ಸ್ಗೆ ವಾಟ್ ಕಮಿಂಗ್ ನೆಕ್ಸ್ಟ್ ಅಂತ. ಸೆಪ್ಟೆಂಬರ್ ಮಂತ್ ಆದ್ರೂ ತಗೊಳ್ಳಿ, ಓವರ್ ಆಲ್ ಆಗಾದ್ರೂ ತಗೊಳ್ಳಿ. ವಾಟ್ ಕಮಿಂಗ್ ನೆಕ್ಸ್ಟ್ ಅಂತ ನೋಡೋಣ. ಮೊದಲನೇದು, ಎರಡನೇದು, ಮೂರನೇದು. ಓಕೆ, ಸೊ ಬನ್ನಿ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಮಹಾಲಕ್ಷ್ಮಿ ದೇವಿನ ನೋಡೋಣ. ಮೇ ಬಿ ಯಾರ್ಯಾರು ಲಕ್ಷ್ಮಿನ ಆಯ್ಕೆ ಮಾಡಿದ್ದೀರೋ ಇವರೆಲ್ಲ ಹುಡುಗರು, ಅವ್ರ ಜೀವನಕ್ಕೆ ಹುಡುಗಿ ಬರಲಿ ಅಂತ ಆಯ್ಕೆ ಮಾಡಿರ್ಬೋದು. ಮೇ ಬಿ ಹುಡುಗಿರು ಆಯ್ಕೆ ಮಾಡಿರ್ಬೋದು. ಸೊ ವಾಟ್ ಕಮಿಂಗ್ ನೆಕ್ಸ್ಟ್ ನಿಮ್ಮ ಲವ್ ಲೈಫಲ್ಲಿ ನೋಡೋಣ. ಮಾತಾ, ಏಂಜಲ್ಸ್, ಡಿವೈನ್ಲಿ ಗೈಡೆನ್ಸ್. ಓಹೋ, ತುಂಬ ಅರ್ಜೆಂಟಲ್ಲಿ ಬರ್ತಾರೆ ನಿಮ್ಮ ಜೀವನಕ್ಕೆ. ಯಾರೋ ಬರಲಿಕ್ಕೆ ತುಂಬ ಅವಸರದಲ್ಲಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ತುಂಬ ಅವಸರದಲ್ಲಿ. ಏಂಜಲ್ಸ್, ಮಹಾಲಕ್ಷ್ಮಿ ಅಂತೂ ಮೊದಲು ಬರ್ತಾ ಇದ್ದಾರೆ. ಫಸ್ಟ್ ಫೈನಾನ್ಷಿಯಲ್ ಅಂತೂ ನೀವು ತುಂಬಾ ಚೆನ್ನಾಗಿ ಆಗ್ತಾ ಇದ್ದೀರಾ ಲವ್ ಲೈಫ್ ಬಗ್ಗೆ. ನೆಕ್ಸ್ಟ್ ವಾವ್, 6 ಆಫ್ ಸೋರ್ಡ್ಸ್ ಇದೆ, ವೀಲ್ ಆಫ್ ಫಾರ್ಚೂನ್ ಇದೆ. ಸೊ ನಿಮ್ಮ ಲಕ್ ನಿಮ್ಮ ಸೈಡ್ ಇದೆ. ಸೊ ಖಂಡಿತ ಗುಡ್ ಟೈಮ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಸಿಂಗಲ್ಸಿಗೆ ವೆರಿ ಗುಡ್ ಟೈಮ್ ಬರ್ತಾ ಇದೆ. ಮೇ ಬಿ ಸಿಂಗಲ್ಸು ಅಥವಾ ಸಪ್ರೇಷನ್ ಅಲ್ಲಿ ಇರೋರಿಗೆ ಕೂಡ ಒಳ್ಳೆ ಸಮಯ ಬರುತ್ತೆ. ಮೇ ಬಿ ನಂಗೆ ಇಲ್ಲಿ ಕಾರ್ಡ್ಸ್ ಪ್ರಕಾರ ನಿಮಗೆ ನೆಕ್ಸ್ಟ್ 6 ಮಂತ್ ಒಳಗೆ ನಿಮಗೆ ಗುಡ್ ನ್ಯೂಸ್ ಇದೆ, ಅಥವಾ ಈ ಅಕ್ಟೋಬರ್ ಒಳಗೆ ನಿಮಗೆ ಗುಡ್ ನ್ಯೂಸ್ ಇದೆ. ನ್ಯೂ ಬಿಗಿನಿಂಗ್, ನ್ಯೂ ಪರ್ಸನ್ ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದ್ದಾರೆ, ಅಥವಾ ನೀವು ಹೊಸದಾಗಿ ಏನೋ ಶುರು ಮಾಡೋರಿದ್ದೀರಾ, ನ್ಯೂ ಬಿಗಿನಿಂಗ್ ಮಾಡೋದ್ರಲ್ಲಿ ಇದ್ದೀರಾ ನಿಮ್ಮ ಲವ್ ಲೈಫಲ್ಲಿ. ಸೊ ಖಂಡಿತವಾಗ್ಲೂ ನಿಮ್ಮ ಲವ್ ಲೈಫಲ್ಲಿ ನ್ಯೂ ಬಿಗಿನಿಂಗ್ ಇದೆ. ಫೈರ್ ಎನರ್ಜಿ, ಅಗ್ನಿ ತತ್ವ ರಾಶಿಯವರು ಇರಬಹುದು. ಲಿಯೋ, ಯಾ, ಸೊ ಸ್ಟಡಿ ಕಡೆ ಹೆಚ್ಚು ಫೋಕಸ್ ಮಾಡಿ ಅಂತ ಹೇಳ್ತಾ ಇದೆ. ಎಸ್, ಅಫ್ಕೋರ್ಸ್ ಸ್ವಲ್ಪ ಸ್ಲೋ ಡೌನ್ ಮಾಡಿ ಅಂತ ಕೂಡ ಹೇಳ್ತಾ ಇದೆ ಇಲ್ಲಿ. ಸೊ ನ್ಯೂ ಪರ್ಸನ್, ತುಂಬ ಕನಸಿರೋ ಅಂಥವ್ರು, ತುಂಬ ಆಸೆ ಇರುವಂಥವ್ರು, ನಿಮ್ಮನ್ನ ಪ್ಯಾಷನೇಟ್ಲಿ ನೋಡೋ ಅಂಥವ್ರು, ನಿಮಗಿಂತ ಸ್ವಲ್ಪ ಏಜ್ ಡಿಫ್ರೆನ್ಸ್ ಅಲ್ಲಿ ಇರುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ನಿಮ್ಮ ಡೆಸ್ಟಿನಿಲಿ ಬರ್ದಿರೋ ಅಂಥ ವ್ಯಕ್ತಿನೇ ಬರ್ತಾರೆ ನಿಮ್ಮ ಜೀವನಕ್ಕೆ. ಸೊ ಕ್ವೀನ್ ಆಫ್ ಕಪ್ ಇದೆ, ತುಂಬಾ ಪ್ರೀತಿ ಮಾಡ್ತಾ ಇದ್ದೀರಾ ಅವ್ರ ಜೊತೆ. ಯಾವಾಗ ನಮ್ಮ ಲೈಫ್ ಸೆಟ್ಲ್ ಆಗತ್ತೆ ಅಂದ್ರೆ ಎಸ್, ಸೆಟ್ಲ್ ಆಗತ್ತೆ ಆದಷ್ಟು ಬೇಗ. ಹೈ ಪ್ರಿಸ್ಟಸ್ ಎನರ್ಜಿ ಇದೆ. ಆಗ್ಲೇ ಹೇಳದ್ನಲ್ಲ, ಸ್ಟಡಿ ಕಡೆ ಹೆಚ್ಚಿನ ಗಮನ ಕೊಡಿ. ಈಗ ಜಸ್ಟ್ ಒನ್ ಟೈಮ್ ಪೀರಿಯಡ್, ನಿಮ್ಮ ಟೈಮ್ ನಾಟ್ ರೈಟ್ ಟೈಮ್ ಅಂತ. ಯಾಕೆಂದ್ರೆ ವೀಲ್ ಆಫ್ ಫಾರ್ಚೂನು ಜೊತೆಗೆ ಹ್ಯಾಂಗ್ ಮ್ಯಾನು ಎರಡೂ ಜಸ್ಟ್ ಟೈಮ್ ಮ್ಯಾಟರ್ ಅಷ್ಟೇ. ನೀವು ಅವ್ರನ್ನ ತುಂಬಾ ಪ್ರೀತಿಸ್ತೀರಾ. ನಿಮ್ಮ ಜೀವನಕ್ಕೆ ಯಾರು ಬರ್ತಾರೆ ಅವರು ತುಂಬ ನಿಮ್ಮನ್ನ ಪ್ರೀತಿ ಮಾಡುವಂಥವ್ರು, ಪ್ರೀತಿ ಕೊಡೋ ಅಂಥವ್ರು ಆಗಿರ್ತಾರೆ. ತುಂಬ ಮೆಚ್ಯೂರ್ಡ್ ಪರ್ಸನ್ ಆಗಿರ್ತಾರೆ, ಹೈಲಿ ಎಜುಕೇಟೆಡ್ ಆಗಿರ್ತಾರೆ. ನೋ ಮ್ಯಾಟರ್ ಅವರು ಎಷ್ಟು ಓದಿದ್ದಾರೆ ಅಥವಾ ಅವರ ವಿದ್ಯಾರ್ಹತೆ ಎಷ್ಟಿದೆ ಅನ್ನೋದು ಮುಖ್ಯ ಅಲ್ಲ, ಅವರ ಸ್ವಯಂ ವ್ಯಕ್ತಿತ್ವ ಹೇಗಿದೆ ಅದು ತುಂಬ ಮುಖ್ಯ ಆಗತ್ತೆ. ಅಂಥ ಪರ್ಸನ್ ನಿಮಗೆ ಬರ್ತಾರೆ. ಕೆಲವ್ರಿಗೆ ಇಲ್ಲಿ ಇಬ್ರು ಮಧ್ಯ ಆಯ್ಕೆ ಮಾಡ್ಕೊಳ್ಳೋದು ಕಷ್ಟ ಇರಬಹುದು. ಸೊ ಕೆಲವರು ಮದುವೆ ಆಫರ್ ಬಂದ್ರೂ, ಪಾರ್ಟ್ನರ್ ಆಫರ್ ಬಂದ್ರೂ ಫಸ್ಟು ನಾನು ಎಜುಕೇಷನ್ ಕಂಪ್ಲೀಟ್ ಮಾಡ್ತೀನಿ ಅಥವಾ ನಾನು ಏನಾದರೂ ಅಚೀವ್ ಮಾಡ್ತೀನಿ, ಆಮೇಲೆ ನಾನು ಮದುವೆ ಬಗ್ಗೆ ಯೋಚನೆ ಮಾಡ್ತೀನಿ, ಪ್ರೀತಿ ಬಗ್ಗೆ ಅಂತ ಹೇಳ್ಬೋದು. ಮೇ ಬಿ ಯಾರೋ ಪ್ರಪೋಸ್ ಮಾಡೋರಂತೂ ಇದ್ದಾರೆ. ಮಾಡಿದ್ರೆ ನಿಮ್ಮ ಆನ್ಸರ್ ಆ ಥರ ಇರುತ್ತೆ, ಅಥವಾ ನೀವು ಪ್ರಪೋಸ್ ಮಾಡೋದಿದ್ರೆ ಅವರ ಆನ್ಸರ್ ಈ ಥರ ಇರುತ್ತೆ ಅಂತ ಅನ್ಸುತ್ತೆ. ಸೊ ತುಂಬ ಕಾರ್ಡ್ ಬಿದ್ದೋಯ್ತು, ತುಂಬ ಕಾರ್ಡ್ಸ್ ಬಿದ್ದೋಯ್ತು. ಸೊ ನೋಡೋಣ, ಯಾವುದನ್ನು ಎತ್ತಿಡೋದಿಲ್ಲ, ಎಲ್ಲ ನೋಡ್ತೀನಿ. ಓಕೆ, ಕೆಲವ್ರಿಗೆ ತುಂಬಾ ನಿಧಾನ ಆಗತ್ತೆ. ನಿಮ್ಮ ಜೊತೆ ಆಲ್ರೆಡಿ ಇರುವಂಥ ಪರ್ಸನ್, ನಿಮಗೆ ಗೊತ್ತಿರುವಂಥ ಪರ್ಸನ್ಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇರೋದಾದ್ರೆ ಆ ಪರ್ಸನ್ ಬರ್ತಾರೆ ಅಂದ್ರೆ ಮೇ ಬಿ ತುಂಬಾ ಡಿಲೇ ಆಗುತ್ತೆ. ಮೇ ಬಿ ಅವರು ಬರೋದು ಡೌಟು. ನೀವು ಕಾಯ್ತಾ ಕೂರ್ತಾ ಸಮಯನ ವ್ಯರ್ಥ ಮಾಡಬೇಡಿ.
ಸಾರಿ, ಕೆಲವ್ರಿಗೆ ಡೆಸ್ಟಿನಿಲಿ ಬರ್ದಿದ್ರೆ ಅವ್ರು ಬರ್ತಾರೆ, ಇನ್ನ ಕೆಲವ್ರಿಗೆ ನಿಮ್ಮ ಡಿವೈನ್ ಟೈಮಿಂಗ್ ಅಲ್ಲಿ ಅವ್ರು ವಾಪಸ್ ಬರ್ತಾರೆ. ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಅವ್ರನ್ನ ಕಾಯ್ತಾ ಕೂರ್ತಾ ಸಮಯನ ವ್ಯರ್ಥ ಮಾಡಬೇಡಿ. ಕೆಲವರು ಈ ಪ್ರೀತಿ ಗೀತಿ ಎಲ್ಲ ಬಿಟ್ಬಿಟ್ಟು ಮೂವ್ ಆನ್ ಮಾಡಿ ನಿಮ್ಮ ಏನು ಕೆಲ್ಸದ ಕಡೆ ಅಥವಾ ನಿಮ್ಮ ಸೆಲ್ಫ್ ಲವ್ ಕಡೆ ಗಮನನ ಕೊಡ್ತೀರಾ, ಮೂವ್ ಆನ್ ಮಾಡ್ತೀರಾ ಪ್ರೀತಿ ಜೀವನದಿಂದ ಅಂತ ಬರ್ತಾ ಇದೆ. ಅಟ್ ದಿ ಸೇಮ್ ಟೈಮ್ ಕಾಯ್ತಾ ಕೂರೋದ್ರಿಂದ ಏನ್ ಪ್ರಯೋಜನ? ಸೊ ವೆಯ್ಟ್ ಮಾಡ್ಬೇಕಾಗತ್ತೆ, ಇನ್ನ ತುಂಬಾ ವೆಯ್ಟ್ ಮಾಡ್ಬೇಕಾಗತ್ತೆ. ಕೆಲವರಿಗೆ ಇನ್ 6 ಮಂತ್ ಒಳಗೆ ಆಗತ್ತೆ, ಕೆಲವ್ರಿಗೆ ಅಕ್ಟೋಬರ್ ಒಳಗೆ ಆಗ್ಲೇಬೇಕು, ಆ ಥರ ಎನರ್ಜಿ ಇದೆ. ಬಟ್ ಇನ್ ಕೆಲವ್ರಿಗೆ ವೆಯ್ಟ್ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ತುಂಬಾ ಜನ ಇದ್ದಾರೆ. ಸೊ ಕೇರ್ಫುಲ್ ಆಗಿ ಇರಿ. ಜಸ್ಟ್ ಫಿಸಿಕಲ್ ಅಟ್ರಾಕ್ಷನ್ ಇಂದ ಯಾವುದೋ ನಿರ್ಧಾರ ತಗೊಂಬೇಡಿ. ನೋಡ್ಲಿಕ್ಕೆ ಸುಂದರವಾಗಿದ್ದಾರೆ ಅಥವಾ ತುಂಬಾ ಅವ್ರನ್ನ ನೋಡಿದ್ರೆ ಫೀಲಿಂಗ್ಸ್ ಜಾಸ್ತಿ ಬರುತ್ತೆ, ತುಂಬಾ ಹೈಲಿ ರೊಮ್ಯಾಂಟಿಕ್ ಆ ಥರದ ವ್ಯಕ್ತಿಗಳನ್ನೆಲ್ಲ ನೀವು ಆಯ್ಕೆ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ, ಥರ್ಡ್ ಪಾರ್ಟಿ ಎನರ್ಜಿ ಇದೆ. ಸೊ ನಿಮ್ಮ ಸೋಲ್ಮೇಟ್ ಕೂಡ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಸಿಗಾಕೊಂಡಿದ್ದಾರೆ. ಅದರಿಂದ ಹೊರಗೆ ಬರ್ಲಿಕ್ಕೆ ಅವ್ರಿಗೆ ಸಮಯ ಬೇಕು. ಜೊತೆಗೆ ಅವರ ಹ್ಯಾಬಿಟ್ಸು ಕೂಡ ಸರಿ ಇಲ್ಲ, ಅವರು ಡೆವಿಲ್ ಎನರ್ಜಿಲಿ ಇದ್ದಾರೆ. ತುಂಬಾ ಜನ ಪ್ಲೇಯರ್ ರೋಲ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಇದ್ದಾರೆ. ಸೊ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. ಬರೋರ್ನ ಒಪ್ಕೊಬೇಕು ಬೇಡವೋ ಅನ್ನೋದನ್ನ ನಿರ್ಧಾರ ಮಾಡಿ. ಕಣ್ಮುಚ್ಚಿ ಯಾವುದನ್ನು ನಂಬೇಡಿ, ಸರಿಯಾಗಿ ನಿರ್ಧಾರ ತಗೊಂಡು ಮುಂದುವರಿರಿ. ಸೊ ಕೆಲವರಿಗೆ ಇದೊಂದು ಜನರಲ್ ರೀಡಿಂಗ್, ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಕೆಲವರಿಗೆ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ. ಸೊ ನಿಮ್ಮ ಎಕ್ಸ್ ವಾಪಸ್ ಬರುವಂತ ಸಾಧ್ಯತೆ ಇದೆ. ಈಗ ನೀವೆಲ್ಲ ಅದನ್ನ ಬಿಟ್ಟು ಹೀಲ್ ಮಾಡ್ಕೊಂಡು ಮುಂದುವರಿತಾ ಇದ್ರೆ ಅವರು ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ವಾಪಸ್ ಬರೋದ್ರಲ್ಲಿ ಇದ್ದಾರೆ, ಅಥವಾ ಹೀಲಿಂಗ್ ಆಗೋದ್ರಲ್ಲಿ ಇದೆ ನಿಮ್ಮ ರಿಲೇಶನ್ಶಿಪ್. ಅಥವಾ ಡೈವರ್ಸ್ ವರ್ಗೂ ಕೇಸ್ ಹೋಗಿ ಸಿಂಗಲ್ ಆಗಿದೆ, ಡೈವರ್ಸ್ ವರ್ಗೂ ಕೇಸ್ ಆಗಿ ಡೈವರ್ಸ್ ಆಗಿರೋ ಅಂತ ವ್ಯಕ್ತಿ ನಿಮ್ ಜೀವನಕ್ಕೆ ಬರಬೇಕು ಅಂತ ನೀವು ಆಸೆ ಪಟ್ರೆ ಸೊ ಇನ್ನೊಂದ್ಸತಿ ಯೋಚನೆ ಮಾಡಿ ನೋಡಿ. 8 ಆಫ್ ಸೋರ್ಸ್ ಎನರ್ಜಿ ಇದೆ, ಡೆವಿಲ್ ಎನರ್ಜಿ ಇದೆ. ಡೆಫಿನೆಟ್ಲಿ ಬ್ಲ್ಯಾಕ್ ಮ್ಯಾಜಿಕ್ ನಿಮ್ಮ ಲವ್ ಲೈಫ್ ಮೇಲೆ ಇದೆ. ಯಾಕೆ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಅವ್ರೇನು ಬುದ್ಧಿ ಇದ್ದಿ ಮಾಡ್ತಾರೋ, ಬುದ್ಧಿ ಇಲ್ದಿರ ಮಾಡ್ತಾರೋ. ಸೊ ಇಷ್ಟೊಂದು ಹೊಟ್ಟೆ ಕಿಚ್ಚು, ಜಲಸಿ, ಮಾನವ ಸಮುದಾಯ ಇರೋದು, ಮನುಷ್ಯರನ್ನ ಸೃಷ್ಟಿ ಮಾಡಿರೋದು ಭಗವಂತ ಒಬ್ರಿಗೋಸ್ಕರ ಒಬ್ರು ಸಹಾಯಕರಾಗಿ ಇರ್ಲಿ ಅಂತ. ಒಬ್ಬರನ್ನ ನೋಡಿ ಒಬ್ರು ತೊಂದರೆ ಕೊಟ್ಕೊಂಡು ಇನ್ನೊಬ್ಬರಿಗೆ ತೊಂದರೆ ಮಾಡ್ಲಿಕ್ಕೆ ಅಲ್ಲ. ಸೊ ಇವರು ಯಾರು ಅಂತ ಗೊತ್ತಿಲ್ಲ. ಸೊ ನಿಮ್ಮನ್ನ ಕಟ್ ಹಾಕಿದ್ದಾರೆ. ನೀವು ಬೇರೆಯವ್ರನ್ನ ಒಪ್ಕೊಳ್ತಿರೋ ಹಾಗೆ ನಿಮ್ಮ ಮೇಲೆ ಡೈಲಿ ಎಮೋಷ್ನಲಿ, ಫಿಸಿಕಲಿ ಹರಾಸ್ಮೆಂಟ್, ಸಾರಿ ಕೆಲವು ಶಬ್ದ ಸಾರಿ, ನಿಮ್ಮ ಮೇಲೆ ಹಲ್ಲೆ ಆಗ್ತಾ ಇದೆ. ಬಟ್ ನಿಮಗೆ ಗೊತ್ತಾಗ್ತಾ ಇಲ್ಲ. ಮೆಂಟಲಿ ನಿಮ್ಮ ಮೇಲೆ ವಾರ್ ಆಗ್ತಾ ಇದೆ. ಜೊತೆಗೆ ನೈಟಲ್ಲೂ ಕೂಡ ತುಂಬಾ ಹಾರಿಬಲ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಸಿಂಗಲ್ಸಿಗೆ ಮಾತ್ರ. ಯಾಕೆಂದ್ರೆ ತುಂಬಾ ನೆಗೆಟಿವಿಟಿ ಮಾಡಿದ್ದಾರೆ. ಯಾರನ್ನೂ ನಂಬೇಡಿ. ಸಾಧ್ಯ ಆದ್ರೆ ಆ ನೆಗೆಟಿವಿಟಿಯಿಂದ ಹೊರಗೆ ಬನ್ನಿ. ನೀವಿರುವಂಥ ಸ್ಥಳವೂ ಕೂಡ ಅಷ್ಟೊಂದು ಸರಿ ಇಲ್ಲ ಕೆಲವರಿಗೆ. ಸೊ ನಿಮ್ಮನ್ನ ನೀವು ರಿಲೀಸ್ ಮಾಡಿ. ನೀವು ಇದನ್ನ ಕಾಯ್ತಾ ಕೂರ್ತಾ ಅಥವಾ ಈ ನೋವನ್ನ ತಿನ್ಕೊಂಡಿರ್ಬೇಕಾಗಿರುವಂತ ಯಾವುದೇ, ನೀವು ಯೋಚನೆ ಮಾಡಿ ನಿಮ್ಗೆ ಇರ್ಬೇಕಾ ಬೇಡವಾ ಅಂತ. ಸೊ ಅವಶ್ಯಕತೆ ಇಲ್ದಿರೋ ವ್ಯಕ್ತಿ ಜೊತೆ ಅವಶ್ಯಕತೆ ಇಲ್ದಿರೋ ಸಮಸ್ಯೆನ ಎದುರಿಸ್ಬೇಕಾ ಬೇಡವಾ, ಇದ್ರ ಕಡೆ ಗಮನನ ಕೊಡಿ. ಜೊತೆಗೆ ನಿಮ್ಮನ್ನ ನೀವು ರಿಲೀಸ್ ಮಾಡಿ. ನಿಮ್ಮ ಒಳ್ಳೆತನನ, ನಿಮ್ಮ ಮನಸ್ಸನ್ನ ಘಾಸಿಗೊಳಿಸಿ ನೋವು ಮಾಡಿ ನೀವು ಆ ವ್ಯಕ್ತಿಯಿಂದ ಹೊರಗೆ ಬರಕ್ಕೂ ಆಗ್ತಾ ಇಲ್ಲ, ಆ ವ್ಯಕ್ತಿ ಒಳಗೆ ಇರಕ್ಕೂ ಆಗ್ತಾ ಇಲ್ಲ. ಈ ತರ ಯೋಚನೆ ಮಾಡೋ ಹಾಗೆ ನಿಮ್ಮನ್ನ ಆ ಪರಿಸ್ಥಿತಿಗೆ ತಂದವ್ರನ್ನ ನೀವು ಏನ್ ಮಾಡ್ಬೇಕು ಅದ್ರ ಕಡೆ ಗಮನ ಕೊಡಿ. ಎಸ್, ಯಾಕೆಂದ್ರೆ ಅವರು ಸ್ಟ್ರೈಟ್ ಫಾರ್ವರ್ಡ್ ಅಲ್ಲಿ ಇಲ್ಲ, ಡೆವಿಲ್ ಎನರ್ಜಿಲಿ ಇರುವಂತ ರಾಕ್ಷಸ ಗುಣದವರು. ಅವ್ರನ್ನ ಬದಲಾಯಿಸುವಂತ ಪ್ರಯತ್ನ ಬಿಟ್ಬಿಟ್ಟು ಅವ್ರನ್ನ ಸರಿ ಮಾಡ್ತೀನಿ, ಸರಿ ಹೋಗ್ತಾರೆ ಅನ್ನೋದನ್ನ ಬಿಟ್ಬಿಟ್ಟು ಫಸ್ಟ್ ನೀವು ನಿಮ್ಮನ್ನ ರಿಲೀಸ್ ಮಾಡಿ, ನಿಮ್ಮನ್ನ ಪ್ರೊಟೆಕ್ಷನ್ ಮಾಡ್ಕೊಳ್ಳಿ. ನೀವು ಒಂದು ನ್ಯೂ ಬಿಗಿನಿಂಗ್ ನ ಶುರು ಮಾಡ್ತೀರಾ, ಮಾಡಿ ಅಂತ ಕೂಡ ಹೇಳ್ತಾ ಇದೆ. ಸೊ ಕೆಲ್ಸದ ಕಡೆ ಗಮನ ಕೊಡಿ. ಈ ರಿಲೇಶನ್ಶಿಪ್ ಇಂದ ಹೊರ ಬರ್ಲಿಕ್ಕೆ ಏನು ಸಮಯ ಹಾಕ್ಬೇಕು ಅಥವಾ ಏನು ಶ್ರಮ ಹಾಕ್ಬೇಕು ಅದ್ರ ಕಡೆ ಗಮನ ಕೊಡಿ. ಆಗ್ಲೇ ಹೇಳ್ದೆ ಲಕ್ಷ್ಮಿ, ಮಹಾಲಕ್ಷ್ಮಿ ಅಂತೂ ಬಂದೇ ಬರ್ತಾರೆ ಅಂತ. ಸೊ ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿದೆ, ಫೈನಾನ್ಷಿಯಲಿ ತುಂಬಾ ದುಡ್ಡು ಬರುತ್ತೆ. ಸೊ ನಿಮ್ ಕೆಲ್ಸದ ಕಡೆ ಗಮನ ಕೊಡಿ. ನಿಮ್ಮ ಸ್ಟೇಟಸ್ ಇಂದ ನಿಮ್ಮನ್ನ ಯಾರಾದ್ರೂ ಬಿಟ್ಟು ಹೋಗಿದ್ರೆ ಅಥವಾ ನಿಮ್ಮ ಆಸ್ತಿ ಅಂತಸ್ತಿನ ವಿಚಾರದಲ್ಲಿ
ನಿಮ್ಮನ್ನ ಕಡೆಗಣಿಸಿ ಬಿಟ್ಟು ಹೋಗಿದ್ರೆ ಅವ್ರನ್ನ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಹೋಗಿದ ತಕ್ಷಣ ಅವರು ಬರ್ತಾರೆ. ಕೆಲವರು ಈ ರಿಲೇಶನ್ಶಿಪ್ನ ಉಳಿಸ್ಕೊಳ್ಳಿಕ್ಕೆ ಇದು ಡೈವರ್ಸ್ವರೆಗೂ ಹೋಗ್ದಿರೋ ಹಾಗೆ ಪ್ರಯತ್ನ ಪಡ್ಲಿಕ್ಕೆ ತುಂಬಾ ಶ್ರಮ ಹಾಕ್ತೀರಾ. ಈ ರಿಲೇಶನ್ಶಿಪ್ ಉಳಿಸ್ಕೊಳ್ಳಿಕ್ಕೆ ತುಂಬಾ ಶ್ರಮ ಹಾಕ್ತೀರಾ. ಅಗೇನ್ ಆ ಪರ್ಸನ್ ಕೂಡ ಶ್ರಮ ಆಗ್ತಾರೆ. ಇದೊಂದು ಜನರಲ್ ರೀಡಿಂಗ್ ಎಲ್ರಿಗೂ ಅನ್ವಯಿಸೋದಿಲ್ಲ. ಸೊ ಯಾವ್ದು ರೆಸೊನೇಟ್ ಆಗುತ್ತೋ ಅದನ್ನ ತಗೊಳ್ಳಿ, ಇಲ್ಲ ಅಂದಿದ್ ಬಿಟ್ಬಿಡಿ. ಏಸ್ ಆಫ್ ಪೆಂಟಕಲ್ಸ್, ಡೆಫಿನೆಟ್ಲಿ ಹೊಸ ಜಾಬ್ ಬರುತ್ತೆ ನಿಮಗೆ. ಜಾಬಿನ ಪ್ರಯುಕ್ತ ನೀವು ಬೇರೆ ಊರಿಗೆ ಹೋದಾಗ ಒಂದು ನ್ಯೂ ಬಿಗಿನಿಂಗ್ ಶುರು ಆಗುತ್ತೆ. ಒಂದು ಹೊಸ ವ್ಯಕ್ತಿ ನಿಮ್ಗೆ ಸಿಗ್ತಾರೆ, ಹೊಸ ಪರಿಚಯ, ಹೊಸ ವಾತಾವರಣ, ಹೊಸತನದಲ್ಲಿ ನಿಮ್ ಜೀವನ ಶುರು ಆಗುತ್ತೆ. ಖಂಡಿತ ಮುಂದುವರಿರಿ ಅಂತ ಹೇಳ್ತಾ ಇದೆ. ಯಾ ಡೆಫಿನೆಟ್ಲಿ ಡೆಫಿನೆಟ್ಲಿ ಕೆಲವ್ರಿಗೆ ನಿಮ್ಮ ಸೋಲ್ಮೇಟ್ ಯಾರಿದ್ದಾರೆ ಅವರು ಕೂಡ ನಿಮಗೆ ಫೋನ್ ಮಾಡಬೇಕು, ಮೆಸೇಜ್ ಮಾಡಬೇಕು, ನಿಮ್ಮನ್ನ ಭೇಟಿ ಆಗಬೇಕು, ನಿಮ್ಮವರೆಗೂ ತಲುಪಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ದಿನಾಗ್ಲೂ ನಿಮ್ಮ ಬಗ್ಗೆ ಇನ್ಫಾರ್ಮೇಶನ್ನ ಕೂಡ ಕಲೆಕ್ಟ್ ಮಾಡ್ತಿದ್ದಾರೆ. ಒಂದು ಲಾ ಆಫ್ ಅಟ್ರಾಕ್ಷನ್ ಅನ್ನೋ ರೀತಿಲಿ ಒಂದು ಸಂಕಲ್ಪನ ಮಾಡ್ಕೊಂಡಿದ್ದಾರೆ. ಮದುವೆ ಆದರೆ ನಿಮ್ಮನ್ನೇ ಆಗೋದು, ನಿಮ್ಮನ್ನ ಬೇರೆ ಯಾರಿಗೂ ಬಿಟ್ಕೊಡೋದಿಲ್ಲ ಅಂತ. ಇದು ಕೆಲವರ ಎನರ್ಜಿ. ನ್ಯೂ ಪರ್ಸನ್ ಕೂಡ ನಿಮ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ, ಅವರ ಪ್ರಪಂಚಕ್ಕೆ ನೀವು ಹೋಗ್ಲಿ ಅಂತ. ಸೊ ಡೆಫಿನೆಟ್ಲಿ ನ್ಯೂ ರಿಲೇಶನ್ಶಿಪ್ ಅಂತೂ ಇದೆ ಇಲ್ಲಿ. ಏಸ್ ಆಫ್ ಕಪ್ಪು ಮತ್ತೆ ಏಸ್ ಆಫ್ ಪೆಂಟಕಲ್ಸ್, ನ್ಯೂ ರಿಲೇಶನ್ಶಿಪ್, ನ್ಯೂ ಪರ್ಸನ್, ನ್ಯೂ ಪಾಸಿಬಿಲಿಟೀಸ್ನ ಹೇಳ್ತಾ ಇದೆ. ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಇದೆ. ಹೊಸ ಪ್ರೀತಿ, ಹೊಸ ಕೆಲಸ ಎಲ್ಲವೂ ಚೆನ್ನಾಗಿ ಹೋಗುತ್ತೆ ಮುಂದಕ್ಕೆ. ಬಟ್ ನೀವು ಮೂವ್ ಆನ್ ಮಾಡಿ, ನೀವು ಸ್ಟಿಕನ್ ಆಗಬೇಡಿ. ನಿಮ್ಮ ಸೆಲ್ಫ್ ಲವ್ ಕಡೆ, ನಿಮ್ಮ ಆತ್ಮಗೌರವದ ಕಡೆ ಗಮನನ ಕೊಡಿ. ನಿಮಗೆ ಹೀನಾಯವಾಗಿ ನಡೆಸ್ಕೊಳ್ಳೋ ಅಂಥವ್ರು, ನಿಮಗೆ ಹೀನಾಯವಾಗಿ ಕೆಳಮಟ್ಟದಲ್ಲಿ ತುಳಿಯಲಿಕ್ಕೆ ಪ್ರಯತ್ನ ಪಡೋರು ಅಥವಾ ಪ್ರೀತಿ ಹೆಸರಲ್ಲಿ ಬ್ಲಾಕ್ ಮೇಲ್ ಮಾಡೋರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇದೆ. ಸೊ ನಿಮ್ಮ ತಂದೆ ಕಡೆಯಿಂದ ತುಂಬಾ ಸಪೋರ್ಟ್ ಸಿಗುತ್ತೆ. ಮತ್ತೆ ನೀವು ತುಂಬಾ ಜವಾಬ್ದಾರಿಯುತ ವ್ಯಕ್ತಿ ಇದ್ದೀರಾ. ಸೊ ಕೆಲವರಿಗೆ ನಿಮ್ಮ ಜೀವನಕ್ಕೆ ಯಾರು ಬರ್ತಾರೆ ಅವರು ತುಂಬಾ ಜವಾಬ್ದಾರಿ ಇರುವಂತ ವ್ಯಕ್ತಿ. ಸ್ವಲ್ಪ ಏಜ್ ಪರ್ಸನ್ ಕೂಡ ನಿಮ್ಮ ಜೀವನಕ್ಕೆ ಆದಷ್ಟು ಬೇಗ ಬರೋರಿದ್ದಾರೆ. ಡೆಫಿನೆಟ್ಲಿ ನಿಮಗೆ ಲವ್ ಪ್ರಪೋಸಲ್ಲು ಜೊತೆಗೆ ಹೊಸ ಕೆಲಸದ ಕಡೆ ನೀವು ಎಲ್ಲೋಗ್ತೀರಾ ಅಲ್ಲಿಂದ ನಿಮಗೆ ನ್ಯೂ ಪಾರ್ಟ್ನರ್ ಸಿಗ್ತಾರೆ. ಅಟ್ ದಿ ಸೇಮ್ ಟೈಮ್ ನಿಮಗೆ ಬೇರೆ ಹೊಸ ಮದುವೆ ಪ್ರಪೋಸಲ್ ಕೂಡ ಬರುತ್ತೆ. ಎರಡು ಒಟ್ಟೊಟ್ಟಿಗೆ ಇದೆ. ಸೊ ಎರಡರಲ್ಲಿ ಯಾವುದನ್ನ ಆಯ್ಕೆ ಮಾಡ್ಕೊಳ್ತೀರಾ ನೋಡಿ. ಕೆಲವ್ರಿಗಂತೂ ಒಟ್ಟಿಗೆ ಹೊಸ ಕೆಲಸದ ಆಫರ್ ಬರುತ್ತೆ, ಹೊಸ ಮದುವೆ ಆಫರ್ ಕೂಡ ಬರುತ್ತೆ. ಎರಡರಲ್ಲಿ ಯಾವ್ದು ಆಯ್ಕೆ ಮಾಡ್ಕೊಬೇಕು ಅಂತ ನಿಮಗೆ ನೋಡ್ಲಿಕ್ಕೆ ಅಥವಾ ಬಯಸ್ಲಿಕ್ಕೆ ನಿರ್ಧಾರ ತಗೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಬಟ್ ಹೈ ಪ್ರಿಸ್ಟೆಸ್ ಇದ್ದೀರಾ, ಸರಿಯಾದ ನಿರ್ಧಾರನ ತಗೊಳ್ತೀರಾ. ಖಂಡಿತವಾಗ್ಲೂ ಒಂದೊಳ್ಳೆ ನಿರ್ಧಾರನ ತಗೊಳ್ತೀರಾ. ಆ ನಿರ್ಧಾರ, ನೀವು ಯಾವುದೇ ನಿರ್ಧಾರ ತಗೊಂಡ್ರು ಅದು ನಿಮಗೆ ಹ್ಯಾಪಿ ಎಂಡಿಂಗ್ ಹೇಳುತ್ತೆ, ನಿಮ್ಮ ಲವ್ಗೆ ಸಪೋರ್ಟ್ ಹೇಳುತ್ತೆ, ನಿಮ್ಮ ಫ್ಯಾಮಿಲೀಸ್ ಒಂದಾಗತ್ತೆ. ಬಹಳಷ್ಟು ಜನಕ್ಕೆ ನಿಮ್ಮ ಪ್ರೀತಿಗೆ ಮನ್ನಣೆ ಸಿಗುತ್ತೆ. ನಿಮ್ಮ ತಂದೆ ಏನಾದರೂ ನಿಮ್ಮ ಪ್ರೀತಿಗೆ ಒಪ್ತಾ ಇಲ್ಲ ಅಂದರೆ ಅವರು ಕೂಡ ಒಪ್ಕೊಳ್ಳುವಂಥ ಸಾಧ್ಯತೆ ಇದೆ. ಸೊ ಇಷ್ಟು ದಿನದ ಟಫ್ ಸೈಕಲ್ ಏನಿತ್ತು ಅದು ಎಂಡ್ ಆಗತ್ತೆ. ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಪ್ರೇಮ ಜೀವನಕ್ಕೆ ಖಂಡಿತವಾಗ್ಲೂ ಶುರು ಆಗತ್ತೆ ಅಂತ ಹೇಳ್ತಾರೆ. ಯಾ ಸಚ್ ಎ ನೈಸ್ ರೀಡಿಂಗ್. ಸೊ ಪ್ರೇಮ ಪ್ರಪಂಚದಲ್ಲಿ ವಿವರಿಸಿ ಅಂತ ಇದೆ. ಸೊ ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಎನರ್ಜಿ ಇದೆ. ಕೆಲವ್ರದ್ದು ನಂಬಿಕೆಯ ಪ್ರೀತಿ, ಮಧುರ ಪ್ರೀತಿ, ಸೇಫ್ ಲವ್ ಇದೆ. ನೀವು ಆ ಪ್ರೀತಿನ ನಂಬಬಹುದು. ಇನ್ನು ಕೆಲವ್ರದ್ದು ಅಹಂಕಾರ, ದುರಭ್ಯಾಸ, ವ್ಯಕ್ತಿತ್ವನೇ ಎಲ್ದಿರೋ ಈಗೋಎಸ್ಟಿಕ್ ಪರ್ಸನ್ ಇರ್ತಾರೆ. ತಾವು ಮಾಡೋದೇ ಸರಿ, ತಾವು ಆಡಿದ್ದೇ ಆಟ, ತಾವು ನಡ್ಕೊಂಡಿದ್ದೇ ರೀತಿಲಿ ಎಲ್ರೂ ಇರಬೇಕು, ಎಲ್ರೂ ಕಂಟ್ರೋಲಲ್ಲಿ ಇಡುವಂಥ ವ್ಯಕ್ತಿಗಳು ಏನಿರ್ತಾರೆ. ತುಂಬಾ ತುಂಬಾ ಕಠಿಣ ಪದ ಬರ್ತಾ ಇದೆ ಅವ್ರ ಮೇಲೆ. ಅದಕ್ಕೆ ಜೊತೆಗೆ ಸೆಲ್ಫ್ ಬಿಡುಗಡೆ, ನಿಮ್ಮನ್ನ ನೀವು ಸ್ವಯಂ ಬಿಡುಗಡೆ, ನಿಮ್ಮನ್ನ ನೀವು ರಿಲೀಸ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲಿ ಸೂಟ್ ಆಗ್ತಾ ಇಲ್ವೋ ಅಲ್ಲಿರುವಂಥ ಅವಶ್ಯಕತೆ ಏನಿದೆ. ನಿಮ್ಮ ಜೀವನ, ನಿಮ್ಮ ನಿರ್ಧಾರ, ಇರೋದು ಒಂದೇ ಜೀವನ. ಅದನ್ನ ನಾವು ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು, ಇನ್ನೊಬ್ರು ನಮ್ಗೆ ತೊಂದರೆ ಕೊಡಬಾರ್ದು. ಯಾರು ತೊಂದರೆ ಕೊಡ್ತಿದಾರೋ ಅವ್ರು ಅರ್ತ್ಕೊಂಡ್ರೆ ತುಂಬಾ ಒಳ್ಳೇದು. ಅರ್ತ್ಕೊಂಡ್ಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಕೆಲವರು ಫ್ಲರ್ಟ್ ಮಾಡ್ತಾ ಇದ್ದಾರೆ, ಪ್ರೀತಿ ಗೀತಿ ಇಲ್ಲ, ಎಚ್ಚರಿಕೆಯಿಂದ ಇರಿ. ಕೆಲವ್ರದ್ದು ನೆವರ್ ಎಂಡಿಂಗ್ ಲವ್ ಸ್ಟೋರಿ, ಅಂತ್ಯವಿಲ್ಲದ ತೃಪ್ತ ಪ್ರೇಮ. ಯಾಕೆಂದ್ರೆ ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಜೊತೆಗೆ ಇಲ್ಲಿ ಮಿರರಿಂಗ್ ವ್ಯಕ್ತಿತ್ವ ಟ್ವಿನ್ ಫ್ಲೇಮ್ ಇದೆ. ಸೊ ನಿಮ್ಗೆ ಐ ಲವ್ ಯು ಅಂತ ಯಾರೋ ಪ್ರಪೋಸ್ ಮಾಡೋರಿದ್ದಾರೆ.
ಸೊ ಹಣ, ಕೆಲಸ, ಅರ್ಹತೆಯ ಸಮಸ್ಯೆಗಳು. ಸೊ ನಿಮ್ಮ ಮದುವೆ ಜೀವನಕ್ಕೆ ಏನು ಸಮಸ್ಯೆ ಆಗ್ತಿದೆ ನಿಮ್ಮ ಪ್ರೇಮ ಜೀವನದಲ್ಲಿ ಅಂದರೆ ಕೆಲಸ ಸರಿ ಇಲ್ಲ, ಹಣ ಕಮ್ಮಿ ಬರುತ್ತೆ, ಸಂಬಳ ಕಮ್ಮಿ ಬರುತ್ತೆ. ಸೊ ಅವ್ರ ಸ್ಟೇಟಸ್ಗೂ ನಿಮ್ಮ ಸ್ಟೇಟಸ್ಗೂ ಮ್ಯಾಚ್ ಆಗಲ್ಲ, ಈ ಥರ ಇರಬಹುದು. ಕೆಲವ್ರಿಗೆ ನಿಮ್ಮ ಲೈಫ್ ಏನಿದೆ ಅದು ಆಪೋಸಿಟ್ ಆಗಿ ಇದ್ದಾರೆ ಆ ವ್ಯಕ್ತಿ. ಹಾಗಾಗಿ ಯೋಚನೆ ಮಾಡಿಬಿಟ್ಟು ನೀವು ನಿರ್ಧಾರ ತಗೊಳ್ಳಿ, ಆ ವ್ಯಕ್ತಿ ನಿಜವಾಗ್ಲೂ ಬೇಕಾ ಅಂತ. ಬೇಕು ಅನ್ಸಿದ್ರೆ ಖಂಡಿತವಾಗ್ಲೂ ಮುಂದುವರಿರಿ. ಇಲ್ಲ ನಾನು ಮೂವ್ ಆನ್ ಆಗ್ತೀನಿ ಅಂದರೆ ನೀವು ಮೂವ್ ಆನ್ ಆಗಿ ಬನ್ನಿ. ನಿಮಗೆ ಕ್ರಿಸ್ಟಲ್ ಕಡೆಯಿಂದ ನಿಮ್ಗೆ ಏನು ಸಜೆಷನ್ ಸಿಗುತ್ತೆ ನಿಮ್ಮ ಲವ್ ಲೈಫಿಗೆ ನೋಡೋಣ. ಏಂಜಲ್ ಆಫ್ ಎಕ್ಸ್ಪ್ರೆಷನ್ ಇದೆ. ಸೊ ನೀವೇನು ಹೇಳ್ಕೊಳ್ಬೇಕು ಅಂತ ಇದ್ದೀರಾ ಅದನ್ನ ಚೆನ್ನಾಗಿ ನೀಟಾಗಿ ಹೇಳಿ. ಇಸ್ ದೇರ್ ಸಮಥಿಂಗ್ ಯು ನೀಡ್ ಟು ಸೇ ಟು ಸಮ್ ಒನ್. ಯಾರಿಗಾದ್ರೂ ನೀವು ಎಕ್ಸ್ಪ್ರೆಸ್ ಮಾಡಬೇಕಾ, ಸರಿಯಾದ ರೀತಿಲಿ ಎಕ್ಸ್ಪ್ರೆಸ್ ಮಾಡಿ ಅಂತ ಹೇಳ್ತಾ ಇದೆ. ಸೊ ಏಂಜಲ್ ಆಫ್ ವೆಲ್ ಬೀಯಿಂಗ್ ಅಂತ ಹೇಳ್ತಾ ಇದೆ. ತುಂಬ ಮೂಡ್ ಸ್ವಿಂಗ್ಸ್ ಆಗುತ್ತೆ, ಮೂಡ್ ಸ್ವಿಂಗ್ಸ್ ಕಡೆ ಗಮನನ ಕೊಡಿ, ಸರಿಯಾದ ರೀತಿಲಿ ನಿಮ್ಮ ಜೀವನದಲ್ಲಿ ನಿಯಂತ್ರಣನ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೆ. ಏಂಜಲ್ ಆಫ್ ಡಿವೈನ್ ಗೈಡೆನ್ಸ್, ನಿಮಗೆ ಡಿವೈನ್ ಗೈಡೆನ್ಸ್ ಸಿಗ್ತಾ ಇದೆ. ಸೊ ನಿಮ್ಮ ಮೆದುಳನ್ನ ಸ್ವಲ್ಪ ಶಾಂತಗೊಳಿಸಿ, ಬೇಡದಿರೋ ವಿಚಾರಗಳ ಕಡೆ ಗಮನ ಕೊಡೋದನ್ನ ಕಮ್ಮಿ ಮಾಡು ಅಂತ ಹೇಳಿ. ಬದಲಾವಣೆ ಬರ್ತಾ ಇದೆ. ಅಟ್ ದಿ ಸೇಮ್ ಟೈಮ್ ಏಂಜಲ್ ಆಫ್ ಡಿವೈನ್ ಟೈಮಿಂಗ್ ಇದೆ ಇಲ್ಲಿ. ಸೊ ಡಿವೈನ್ ಟೈಮಿಂಗಲ್ಲಿ ನಿಮ್ಮ ಜೀವನಕ್ಕೆ ಏನು ಬರಬೇಕು ಈ ಎಲ್ಲವೂ ಕೂಡ ಬರುತ್ತೆ ಅಂತ ಹೇಳ್ತಾ ಇದೆ. ಸೊ ಏಂಜಲ್ ಆನ್ಸರಲ್ಲಿ ನೋಡೋಣ ಯಾವ ಮಂತಲ್ಲಿ ಅಥವಾ ಎಷ್ಟು ದಿವಸದಲ್ಲಿ ಏನು ಹೇಳ್ತಾರೆ ಅಂತ. ಏಂಜಲ್ಸ್, ಮಹಾಲಕ್ಷ್ಮಿ, ಓಕೆ, ಹೆಲ್ಪ್ಫುಲ್ ಪೀಪಲ್, ಬೇರೆಯವರ ಸಹಾಯ ತಗೊಳ್ಳಿ ಅಂತ ಹೇಳ್ತಾ ಇದೆ. ವಾಟ್ ಇಸ್ ದಿಸ್? ಡಬಲ್ ಎಸ್ ಇದೆ ಇಲ್ಲಿ. ಸೊ ನೋಡಿ, ಡಬಲ್ ಎಸ್ ಇದೆ. ಎಸ್ ಸೋಲ್ಮೇಟ್, ಟ್ವಿನ್ ಫ್ಲೇಮ್, ಡಿವೈನ್ ಕೌಂಟರ್ ಪಾರ್ಟ್ ಇದ್ದಾರೆ. ನಿಮ್ಮ ಪಾರ್ಟ್ನರ್ ಯಾರಿದ್ದಾರೋ ಇಟ್ಸ್ ಅಪ್ ಟು ಯು. ನಿಮಗೆ ಬಿಟ್ಟಂತ ವಿಚಾರ. ಅವ್ರನ್ನ ಕ್ಷಮಿಸ್ತೀರಾ, ಕ್ಷಮಿಸಲ್ವಾ, ಅಥವಾ ಜೊತೆಲಿ ಇರ್ತೀರಾ, ಇರಲ್ವಾ ಅಂತ. ಸೊ ಎಸ್, ರೊಮ್ಯಾನ್ಸ್ ಇದೆ ಇಲ್ಲಿ. ಐ ಆಮ್ ವೆರಿ ಹ್ಯಾಪಿ. ಏಂಜಲ್ಸ್ ನೋಡೋಣ ಯಾವ ಏಂಜಲ್ ಬರಬಹುದು ಅಂತ. ಡಬಲ್ ಎಸ್ ಬಂದಿದೆ. ಒಂದೊಂದ್ಸತಿ ಎಷ್ಟೊತ್ತಾದ್ರೂ ಎಸ್ ಬರೋದಿಲ್ಲ. ಇಲ್ಲಿ ಆಲ್ರೆಡಿ 2 ಎಸ್ ಇದೆ. TUYH ಓಕೆ, ಯೂತ್ಫುಲ್ ಲವ್ ಸ್ಟೋರಿ ಇರಬಹುದು. ತುಂಬ ಯೂತ್ ಆಗಿ ಇರಬಹುದು ಅವರು. ಓಕೆ, JPAD ಪ್ಯಾಡ್, ಐಪ್ಯಾಡ್ ಹೋಗಿ ಜೆ ಪ್ಯಾಡ್ ಆಗಿಬಿಟ್ಟಿದೆ. ವಿ ಇದೆ, R, ಓಕೆ, LX, ಜಲ್ಪರಿ ಅಂತ ಕೇಳಿಸ್ತಾ ಇದೆ ನನಗೆ. ಲಕ್ಷ್ಮಿ ಹೆಸರು ಇರ್ಬೋದು. ಎಸ್, ಹಿ ಆರ್ ಶಿ ಇರ್ಬೋದು ನೋಡಿ. ಹಿ ಅಥವಾ ಶಿ ಇರ್ಬೋದು. ಓಕೆ, ಲವ್ಲಿ ಎಕ್ಸ್ ಇರ್ಬೋದು. ಸೊ ಇದು ನಿಮ್ಮ ಏಂಜಲ್ಸು. YUTHJPADRLVXSHE. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ನಮಸ್ತೆ. ಯಾರು 2ನೇದು ವಿಘ್ನೇಶ್ವರನ್ನ ಆಯ್ಕೆ ಮಾಡಿದ್ದೀರಾ? ಬನ್ನಿ, ನಿಮ್ಮ ಪ್ರೇಮ ಜೀವನದಲ್ಲಿ ಮುಂದೇನಾಗತ್ತೆ ನೋಡೋಣ. ವಾಟ್ ಕಮಿಂಗ್ ನೆಕ್ಸ್ಟ್ ಇನ್ ಯುವರ್ ಲವ್ ಲೈಫ್. ಮೇ ಬಿ ಸೆಪ್ಟೆಂಬರ್ ಇರಬಹುದು ಅಥವಾ ಟೈಮ್ಲೆಸ್ ಇರಬಹುದು. ಯಾವಾಗ ನೋಡಿದ್ರು ಕೂಡ ಇದು ನಿಮಗೆ ರೆಸೊನೇಟ್ ಆಗತ್ತೆ. ನಿಮ್ಮ ಹಣೆಯ ಆಜ್ಞಾ ಚಕ್ರದ ಹತ್ರ 2 ಹುಬ್ಬುಗಳ ಮಧ್ಯೆ ಕುಂಕುಮನ ಇಡೋದನ್ನ, ರಕ್ಷಾ ಕುಂಕುಮ ಇಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಓ, ಕಂಗ್ರ್ಯಾಚುಲೇಷನ್ಸ್. ತುಂಬ ಸತ್ಯಗಳು ನಿಮ್ಮ ಪ್ರೇಮ ಜೀವನಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ತಿಳಿತಾ ಹೋಗುತ್ತೆ. ಆಗಲೇ ಆಯ್ಕೆ ಮಾಡಿದವ್ರಿಗೂ ಹಣದ ಒಳಹರಿವು. ಮೇ ಬಿ ಶ್ರಾವಣ ಮಾಸದ ಪೂಜೆ ಚೆನ್ನಾಗಿ ಮಾಡಿದ್ದೀರಾ, ಅದಕ್ಕೆ ಮಹಾಲಕ್ಷ್ಮಿ ಆಶೀರ್ವಾದ ಎಲ್ರಿಗೂ ಚೆನ್ನಾಗಿ ಸಿಗ್ತಾ ಇದೆ. ಸೊ ದುಡ್ಡು ಬರ್ತಾ ಇದೆ, ಪ್ರಮೋಷನ್ ಸಿಗ್ತಾ ಇದೆ ನಿಮಗೆ ಪ್ರೇಮ ಜೀವನದ್ದೇ ಹೇಳ್ತೀನಿ.
ಈಕ್ವಲ್ ಗಿವ್ ಅಂಡ್ ಟೇಕ್ ಇಲ್ಲ. ಇಷ್ಟು ದಿನ ತುಂಬಾ ನೀವು ಕೇಳ್ತಾ ಇದ್ರಿ, ಅವರು ಬೇರೆಯವ್ರ ಕಡೆ ಇದ್ರು, ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇದ್ರು, ನಿಮ್ಗೆ ಪ್ರೀತಿನ ಕೊಡ್ತಾ ಇರ್ಲಿಲ್ಲ. ಸೊ ನೀವು ಅವ್ರನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ರಿ. ಸೊ ಈಗ ಸಪ್ರೇಷನ್ ಅಲ್ಲಿ ಇದ್ದೀರಾ, ಅವ್ರನ್ನ ಬಿಟ್ಟು ಬಂದಿದ್ದೀರಾ, ಅವ್ರಿಗೆ ನಿಮ್ ಪ್ರೀತಿ ಅರ್ಥ ಆಗ್ಲಿ ಅಂತ ನೀವು ಅನ್ಕೊಂಡಿದ್ರೆ ಎಸ್ ಡೆಫಿನೆಟ್ಲಿ ಅವ್ರಿಗೆ ನಿಮ್ ಪ್ರೀತಿ ಅರ್ಥ ಆಗ್ತಾ ಇದೆ. ಹಾಗಾಗಿ ಒಂದು ರಿಸರ್ಚ್ ಅಂತ ಹೇಳ್ಬೋದು. ಅವರು ನಿಮ್ಮ ಬಗ್ಗೆ, ನಿಮ್ಮ ಪ್ರೀತಿ ಬಗ್ಗೆ ಎಲ್ಲ ಯೋಚನೆ ಮಾಡಿ ನೀವು ಹೇಗೆ ಅವ್ರನ್ನ ಪ್ಯಾಂಪರ್ ಮಾಡ್ತಾ ಇದ್ರಿ, ಹೇಗೆ ಅವ್ರು ಕೇಳಕ್ ಮುಂಚೆನೆ ಎಷ್ಟು ಪ್ರೀತಿ ಕೊಡ್ತಾ ಇದ್ರಿ, ಅದೆಲ್ಲ ಅವ್ರಿಗೆ ಅರ್ಥ ಆಗಿ ಸತ್ಯ ಗೊತ್ತಾಗಿ ಮೆಂಟಲ್ ಟೆನ್ಷನ್ ನಿಮಗೆ ಕಮ್ಮಿ ಆಗತ್ತೆ. ಸೊ ಖಂಡಿತ ನಿಮಗೆ ಫೋನ್ ಮಾಡೋರಿದ್ದಾರೆ, ಮೆಸೇಜ್ ಮಾಡೋರಿದ್ದಾರೆ. ನಿಮಗೆ ಸ್ವಲ್ಪ ಹೀಲಿಂಗ್ ಅವಶ್ಯಕತೆ ಇದೆ, ರೆಸ್ಟ್ ಅವಶ್ಯಕತೆ ಇದೆ. ಸೊ ನಿಮಗೆ ಬೇರೆ ಯಾರು ಬೇಡ, ಆ ಪರ್ಸನ್ನೇ ಬೇಕು ಅಂತ ಇದ್ದೀರಾ. ಆ ಪರ್ಸನ್ಗೂ ಅಷ್ಟೇ. ಸೊ ನೀವೇ ಬೇಕು ಅನ್ನೋದು ಇದೆ. ಸೊ ಅವರು ಕೂಡ ಸ್ಟ್ರೆಸ್ಸಲ್ಲಿ ಇದ್ದೀರಾ. ಇಲ್ಲಿ ಇಬ್ರು ಎನರ್ಜಿನೂ ಸ್ಟ್ರೆಸ್ಸಲ್ಲಿ ಕಾಣಿಸ್ತಾ ಇದೆ. ತುಂಬ ಬೋರ್ ಆಗಿದ್ದೀರಾ, ಯಾರು ಬೇಡ. ಎಷ್ಟು ರಿಲೇಷನ್ ಬಂದ್ರೂ, ಎಷ್ಟು ಪ್ರಪೋಸಲ್ ಬಂದ್ರೂ ನಿಮಗೆ ಬೇಡ. ನಿಮಗೆ ಒಂದು ಕ್ಲಾರಿಟಿ ಇಲ್ಲ. ಯಾಕೆ ಅಂದರೆ ನಿಮ್ಮ ಡ್ರೀಮ್ ಬಾಯ್ ಕ್ವಾಲಿಟಿ, ನಿಮ್ಮ ಡ್ರೀಮ್ ಗರ್ಲ್ ಕ್ವಾಲಿಟಿ ಯಾರಲ್ಲೂ ನಿಮಗೆ ಕಾಣಿಸ್ತಾ ಇಲ್ಲ. ನೀವು ನಿಮ್ಮ ಎನರ್ಜಿ, ನಿಮ್ಮ ಸೋಲ್ ಯಾರೋ ಒಬ್ರಿಗೋಸ್ಕರ ಕಾಯ್ತಾ ಇದೆ. ಅವರು ನಿಮ್ಮ ಕನಸಿನಲ್ಲಿ ಬರಬಹುದು, ಅಥವಾ ನಿಮಗೆ ಪದೇ ಪದೇ ಅವರ ಕನಸು ಬೀಳಬಹುದು, ಅಥವಾ ಅವರೇ ಬೇಕು ಅನ್ನೋ ಆಸೆ ಆಕಾಂಕ್ಷೆ ನಿಮಗೆ ತೀವ್ರವಾಗಿ ಇರಬಹುದು. ಸೊ ಯಾರೇ ಬಂದರೂ ಬೇಡ ಅನ್ನಿಸ್ತಾ ಇದೆ, ಅವರೇ ಬೇಕು ಅನ್ನಿಸ್ತಾ ಇದೆ. ಯಾಕೆಂದರೆ 4 ಇದೆ ಇಲ್ಲಿ. 4 ಏಂಜಲ್ಸ್ ನಂಬರ್ ಕೂಡ ಇದೆ. ಸೊ ಮೇ ಬಿ ಇನ್ 4 ವೀಕ್ ಅಥವಾ 4 ಮಂತ್ ಒಳಗೆ ನಿಮಗೆ ಅವರು ಸಿಗಬಹುದು. ಇದೊಂದು ಜನರಲ್ ರೀಡಿಂಗು, ಎಲ್ರಿಗೂ ಅಲ್ಲ, ಕೆಲವ್ರಿಗೆ. ಏಂಜಲ್ಸ್ ಡಿವೈನ್ಲಿ ಗೈಡೆನ್ಸ್, ಥ್ಯಾಂಕ್ ಯು. ಓಕೆ, ಅಗೇನ್ 4. ಸೊ 4 ಮೆಸೇಜ್ ಇದೆ. ಬೇಕು ಅಂದರೆ ಏಂಜಲ್ಸ್ ಮೆಸೇಜಿಗೆ ಹೋಗಿ ಗೂಗಲಲ್ಲಿ ಆಯ್ಕೆ ಮಾಡಿ ನೋಡಿ. ಸೊ 4 ಇದೆ. ಡೆಫಿನೆಟ್ಲಿ ಇನ್ 4 ಮಂತಲ್ಲಿ ಏನೂ ಆಗತ್ತೆ ನಿಮ್ಮ ಜೀವನದಲ್ಲಿ. ಯಾಕೆ ಅಂದರೆ 4 ಆಫ್ ಸೋರ್ಸು, 4 ಆಫ್ ಕಪ್ಪು, 4 ಆಫ್ ಪೆಂಟಕಲ್ಲು, ಇದೆಲ್ಲ ಒಂದು ಸಮತೋಲನನ ಕಾಯ್ದುಕೊಳ್ಳೋದು ಅಂತ ಹೇಳುತ್ತೆ. ಸೊ ಅವ್ರಿಗೂ ನಿಮ್ಮನ್ನ ಬಿಡಕ್ಕೆ ಇಷ್ಟ ಇಲ್ಲ, ನಿಮಗೂ ಅವ್ರನ್ನ ಬಿಡಕ್ಕೆ ಇಷ್ಟ ಇಲ್ಲ. ಅಟ್ ದಿ ಸೇಮ್ ಟೈಮ್ ಇಬ್ಬರಿಗೂ ಬೇರೆಯವರು ಬೇಡ. ಅಟ್ ದಿ ಸೇಮ್ ಟೈಮ್ ಇಬ್ರು ಒಬ್ರಿಗೊಬ್ರಿಗೂ ಕೂಡ ಬೇಡ. ನೀವಿಬ್ರು ಒಟ್ಟಾಗಿರಕ್ಕೂ ಇಷ್ಟ, ಆದ್ರೆ ಒಟ್ಟಾಗಿರಕ್ಕೆ ಇಷ್ಟ ಇಲ್ಲ. ನಿಮ್ಮಿಬ್ರಿಗೂ ಬೇರೆಯವ್ರು ಇಷ್ಟ ಇಲ್ಲ, ಆದ್ರೂ ಬೇರೆಯವ್ರು ಇಷ್ಟ. ನೀವಿಬ್ರು ಒಬ್ಬರನ್ನೊಬ್ರು ತುಂಬಾ ಪ್ರೀತಿಸ್ತೀರಾ, ಆದ್ರೂ ಪ್ರೀತಿ ಇಲ್ದಿರೋ ತರ ನಟನೆ ಮಾಡ್ತೀರಾ. ನಿಮ್ ಲವ್ ಲೈಫ್ ಬಗ್ಗೆ ಕೇಳೋದಾದ್ರೆ ಸೆಕ್ಯೂರ್ ಆಗೇ ಇದೆ ನಿಮ್ಮ ಲವ್ ಲೈಫ್. ಅವರು ನಿಮ್ಮನ್ನ ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ, ನೀವು ಅವ್ರನ್ನ ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ. ಸೊ ವಾಟ್ ನೆಕ್ಸ್ಟ್ ನೋಡೋಣ. ನ್ಯೂ ಪರ್ಸನ್ ಅಂತೂ ಏಸ್ ಆಫ್ ಸೋರ್ಸ್ ಇರೋದ್ರಿಂದ ನ್ಯೂ ಪರ್ಸನ್ ಕಡೆ ಕೂಡ ನಿಮ್ ಗಮನ ಹರಿತಾ ಇದೆ. ನ್ಯೂ ಪರ್ಸನ್ ಕೂಡ ನಿಮ್ ಜೀವನಕ್ಕೆ ಬರುವಂತಹ ಸಾಧ್ಯತೆ ಇದೆ. ಕೆಲವ್ರಿಗೆ ನೋ ನ್ಯೂ ಪರ್ಸನ್. ಸೊ ಕಳ್ದೋಗಿರೋದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ, ಲಾಸ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ, ಥರ್ಡ್ ಪಾರ್ಟಿ ಸಿಚುವೇಶನ್ ಬಗ್ಗೆ. ಸೊ ಕೆಲಸ ಕಳ್ಕೊಂಡೆ, ಕೆಲಸ ಸಿಕ್ಕಿದ್ರೆ ಸಾಕು, ಪ್ರೀತಿ ಗೀತಿ ಏನು ಬೇಡ ಅಂತ ಅನ್ನೋರ್ಗೆ ಗುಡ್ ನ್ಯೂಸ್ ಇದೆ. ಸೊ ಆ ಕೆಲಸನೂ ಮುಗೀತು, ಆ ಬ್ಯಾಡ್ ಎನರ್ಜಿ, ಪೇನ್ ಎನರ್ಜಿ, 5 ಆಫ್ ಕಪ್ ಎನರ್ಜಿ ಕೂಡ ಮುಗೀತು. ಸೊ ತುಂಬ ಚೆನ್ನಾಗಿದೆ ಇನ್ ಫ್ಯೂಚರು. ಇನ್ನು 1-2 ವರ್ಷದಲ್ಲೇ ಈಗ ನೀವು ಯಾವ ಸ್ಥಾನದಲ್ಲಿ ಇದ್ದೀರಾ, ಈಗ ನೀವು ಯಾವ ಪರಿಸ್ಥಿತಿಲಿ ಇದ್ದೀರಾ, ಆ ಪರಿಸ್ಥಿತಿಲಿ ಇರೋದಿಲ್ಲ. ನೀವು ತುಂಬ ಚೆನ್ನಾಗಿ, ತುಂಬ ಸಂತೋಷವಾಗಿ ಇರುವಂಥ ಸ್ಥಳದಲ್ಲಿ ಅಂಥ ವ್ಯಕ್ತಿ ಇರಬಹುದು, ಅಥವಾ ಅಂಥ ಪರಿಸ್ಥಿತಿ ಇರಬಹುದು, ಅಥವಾ ಒಂಟಿಯಾಗೇ ಇರ್ತಿರೋ ಅಥವಾ ಕೆಲಸದಲ್ಲಿ ಇರ್ತಿರೋ ಗೊತ್ತಿಲ್ಲ. ಬಟ್ ನೀವು ಈಗಿರೋ ಪರಿಸ್ಥಿತಿಗಿಂತ ಒಳ್ಳೆ ಪರಿಸ್ಥಿತಿಲಿ ಇರ್ತೀರಾ. ನಿಮ್ಮ ಮೇಲೆ ನಿಮಗೆ ಹೆಮ್ಮೆ ಬರೋ ರೀತಿಲಿ ಇರ್ತೀರಾ. ಅಟ್ ದಿ ಸೇಮ್ ಟೈಮ್ ಈ ಮಂತಲ್ಲಿ ಕೆಲವ್ರಿಗೆ ಈ ಮಂತ್ ಎಂಡ್ ಆಗೋ ಅಷ್ಟರಲ್ಲಿ ನಿಮ್ಮ ಸಮಸ್ಯೆಗಳು ಎಂಡ್ ಆಗತ್ತೆ. ನಿಮ್ಗಿದ್ದಂಥ ರಿಸ್ಟ್ರಿಕ್ಷನ್ ಎಲ್ಲ ಎಂಡ್ ಆಗತ್ತೆ. ನೀವು ಪಾಸ್ಟ್ ನೋಡೋದನ್ನ ಬಿಟ್ಬಿಡ್ತೀರಾ. ಹಿಂದೆ ಆಗಿದ್ದ ನೋವು ದುಃಖನೆಲ್ಲ ಬಿಟ್ಬಿಟ್ಟು
ಈಗ ಮೂವ್ ಆನ್ ಮಾಡ್ತೀರಾ, ನಿಮ್ಮ ಕನಸುಗಳೆಲ್ಲ ಈಡೇರುತ್ತೆ. ಬಹಳಷ್ಟು ಜನಕ್ಕೆ ಥರ್ಡ್ ಪಾರ್ಟಿಯಿಂದ ಅವ್ರು ವಾಪಸ್ ಬರ್ತಾರೆ, ಬಹಳಷ್ಟು ಜನಕ್ಕೆ ಫೋನ್ ಅಥವಾ ಮೆಸೇಜ್ ಮಾಡ್ತಾರೆ, ಬಹಳಷ್ಟು ಜನಕ್ಕೆ ಮದುವೆ ಆಗುವಂಥ ಸಾಧ್ಯತೆ ಇದೆ. ಸೊ ವಾಪಸ್ ಬಂದು ಅವರು ನಿಮಗೆ ಬಹಳಷ್ಟು ಮಾತನ್ನ ಸತ್ಯನ ಹೇಳೋರಿದ್ದಾರೆ, ಅವ್ರು ಹೇಳೋ ಸತ್ಯನ ಕೇಳಿಸ್ಕೊಳ್ಳಿ. ಓಕೆ, ಸೊ ನಿಮ್ಮ ಫೇವರಬಲ್ ಆಗಿ ಇದೆ ಈ ಮಂತು ಅಂತ ಹೇಳ್ಬೋದು. ನೀವು ಯಾವಾಗೇ ನೋಡಿ ಇದು ಟೈಮ್ಲೆಸ್ ರೀಡಿಂಗ್ ಇದೆ. ಸೊ ಹಾಗಾಗಿ ನನಗೆ ಇಲ್ಲಿ ಹೆಚ್ಚಾಗಿ ಕೆಲವ್ರಿಗೆ ಇಲ್ಲಿ 9 ಮಂತ್ ಒಳಗೆ, ಕೆಲವ್ರಿಗೆ ಇಲ್ಲಿ ಒಂದು 2-3 ಇಯರ್ಸ್ ಒಳಗೆ, ಕೆಲವ್ರಿಗೆ ನೆಕ್ಸ್ಟ್ 21 ಡೇಸ್ ಒಳಗೆ, ಕೆಲವ್ರಿಗೆ 4 ಮಂತ್ ಒಳಗೆ ಅವ್ರು ಅಂದ್ಕೊಂಡಿದ್ದಾಗತ್ತೆ ಅಂತ ಎನರ್ಜಿ ಬರ್ತಾ ಇದೆ. ತುಂಬ ಸೆಲೆಬ್ರೇಷನ್ ಬರ್ತಾ ಇದೆ. ಫ್ರೆಂಡ್ ಕಡೆಯಿಂದ ಕೂಡ ನಿಮಗೆ ಹೆಲ್ಪ್ ಸಿಗ್ತಾ ಇದೆ ನಿಮ್ಮ ಪ್ರೇಮ ಜೀವನಕ್ಕೆ. ತುಂಬ ವೆಲ್ತಿ ಪರ್ಸನ್, ಲಕ್ಕಿ ಚಾಮ್ ಅಂತಾರಲ್ಲ, ಆ ಥರ ವ್ಯಕ್ತಿ ನಿಮ್ಮ ಜೀವನಕ್ಕೆ ನಿಮಗೆ ಪಾರ್ಟ್ನರ್ ಆಗಿ ಬರುವಂಥ ಸಾಧ್ಯತೆ ಇದೆ ಇಲ್ಲಿ, ಆ ಥರ ಇದೆ. ಸೊ ಕೆಲವರು ಡೈವರ್ಸಿಗೆ ಹೋಗಿರುವಂಥವ್ರು ಅಥವಾ ಥರ್ಡ್ ಪಾರ್ಟಿಲಿ ಹಾರ್ಟ್ ಬ್ರೇಕ್ ಆಗಿರುವಂಥವ್ರು ಒಬ್ರನ್ನೊಬ್ರು ಬಿಡೋಕ್ಕಾಗಲ್ಲ ಅಂತ ಒಬ್ರಿಗೊಬ್ರು ಸುಮ್ಮನೆ ಜಾತಕ ತೋರಿಸ್ಕೊಂಡು, ಜ್ಯೋತಿಷ್ಯ ಕೇಳ್ಕೊಂಡು, ಟ್ಯಾರೋ ರೀಡಿಂಗ್ ತಗೊಂಡು ಸಮಯನ ಮತ್ತೆ ಆರೋಗ್ಯನ ಮತ್ತೆ ಹಣಕಾಸನ್ನ ವ್ಯರ್ಥ ಮಾಡ್ತಾ ಇದ್ದೀರಾ. ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಸೊ ಇನ್ ಫ್ಯೂಚರ್ ನೋ ನೀಡ್ ಟು ವರಿ, ನಿಮ್ಮ ಕನಸೆಲ್ಲ ಈಡೇರುತ್ತೆ. ನಿಮ್ಮ ಆಸೆ ಏನಿದೆ ಅದೆಲ್ಲ ಖಂಡಿತ ಈಡೇರುತ್ತೆ. ಟೂ ಮಚ್ ಆಫ್ ಸ್ಟ್ರೆಸ್ ಬೇಡ. ಪ್ರೇಮ ಜೀವನದಲ್ಲಿ ಇಬ್ರು ಮಧ್ಯೆ ತುಂಬ ಜಗಳ ಆಡ್ತೀರಾ. ಅವ್ರು ವಾಪಸ್ ಬಂದರೂ ಜಗಳ ಆಡ್ತೀರಾ, ಅವ್ರಿದ್ರೂ ಜಗಳ ನಿಮಗೆ, ಅವ್ರು ಇಲ್ಲ ಅಂದ್ರೂ ಜಗಳ. ಸೊ ಈ ಜಗಳದ ಎನರ್ಜಿಯಿಂದ ಹೊರಗೆ ಬನ್ನಿ. 2255 ಮೆಸೇಜ್ ಇದೆ, ಇಷ್ಟ ಇದ್ರೆ ಚೆಕ್ ಮಾಡಿ. ಈಕ್ವಲ್ ಗಿವ್ ಅಂಡ್ ಟೇಕ್ ಬರುತ್ತೆ. ಈಕ್ವಲ್ ಗಿವ್ ಅಂಡ್ ಟೇಕ್ ಇರಲಿಲ್ಲ ಇಬ್ರು ಮಧ್ಯ, ಈಗ ಈಕ್ವಲ್ ಗಿವ್ ಅಂಡ್ ಟೇಕ್ ಬರ್ತಾ ಇದೆ. ಸೊ ಜಗಳ ಆಡೋದನ್ನ ತುಂಬ ಚಾಲೆಂಜಸ್ ಫೇಸ್ ಮಾಡಿದ್ದೀರಾ. ಸೊ ಮುಂದೆ ಕೂಡ ಆರ್ಗ್ಯುಮೆಂಟ್ನ ಅವಾಯ್ಡ್ ಮಾಡಿ. ತುಂಬ ಈ ರಿಲೇಶನ್ಶಿಪ್ ಉಳಿಸ್ಕೊಳ್ಳಿಕ್ಕೆ, ಈ ಥರ್ಡ್ ಪಾರ್ಟಿ ಸಿಚುವೇಶನಿಂದ ಅವ್ರನ್ನ ಹೊರಗೆ ತರಲಿಕ್ಕೆ, ನಿಮ್ಮ ಇಚ್ಛೆಯಂತೆ ನಿಮ್ಮ ಪ್ರೇಮ ಜೀವನನ ಮಾಡ್ಕೊಳ್ಳಿಕ್ಕೆ ತುಂಬ ಶ್ರಮ ಹಾಕಿದ್ದೀರಾ. ಆ ಶ್ರಮದ ಫಲವಾಗಿ ನಿಮ್ಮ ಪ್ರೇಮ ಜೀವನ ನಿಮಗೆ ಸಿಗತ್ತೆ. ನೀವೇನು ಅನ್ಕೊಂಡಿದ್ದೀರೋ ಅದೆಲ್ಲ ಆಗತ್ತೆ. ಸೊ ನ್ಯೂ ಪರ್ಸನ್ ಕೂಡ ಇಲ್ಲಿ, ಕೆಲವ್ರಿಗೆ ಜಗಳ ಮಾಡ್ಕೊಂಡು ಬ್ರೇಕಪ್ ಆಗಿರೋರು ಮತ್ತೆ ಹೊಸ ಪ್ರೀತಿಯೊಂದಿಗೆ ವಾಪಸ್ ಬರುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಕೆಲವರು ಸಾರಿ ಅದು ಆಗದಿರ ಇರಲಿ, ಯಾರೋ ಇಲ್ಲಿ ತಮ್ಮ ಪ್ರಾಣಕ್ಕೆ ತೊಂದರೆ ಮಾಡ್ಕೊಳೋರು ಇದ್ದಾರೆ, ಹಾಗೆ ಮಾಡ್ಕೊಬೇಡಿ. ಹೊಸ ಪ್ರೀತಿ ಕೂಡ ಬರ್ತಾ ಇದ್ದಾರೆ, ಆ ವ್ಯಕ್ತಿ ಕೂಡ ಬರ್ತಾರೆ. ತಂದೆ ಕಡೆಯಿಂದ ಏನಾದರೂ ಸಮಸ್ಯೆ ಇದ್ರೆ ಪ್ರೀತಿಗೆ, ಅದು ಕೂಡ ಹೀಲಾಗಿ ನಿಮ್ಮ ಮದುವೆ ಆಗೋದ್ರಲ್ಲಿ ಇದೆ. ನೋಡಿ 4 ಆಫ್ ವಾಂಡ್, ಟ್ವಿನ್ ಫ್ಲೇಮ್ ಸೋಲ್ಮೇಟ್ ಎನರ್ಜಿ ಇದೆ. ಸೊ 6 ಆಫ್ ವಾಂಡ್, ಅಗೇನ್ 6 ಆಫ್ ವಾಂಡು, 6 ಆಫ್ ಓಕೆ, ಇಲ್ಲುಡಿ 666 ಇದೆ ಅಗೇನ್. ಖಂಡಿತ ಫೋನ್ ಅಗೇನ್ 6 ಇದೆ. ಖಂಡಿತ ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿ, ತುಂಬ ಕೆಲವರು ತುಂಬ ರಿಚ್ ಇರುವಂಥ ವ್ಯಕ್ತಿ, ತುಂಬ ವರ್ಷ ಸಿಂಗಲ್ ಇರುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ. ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿ ಕೂಡ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ. ತಂದೆ ಕಡೆಯಿಂದ ರಿಲೇಶನ್ಶಿಪ್ ಇರಬಹುದು, ಅಥವಾ ತಂದೆ ಊರಿಗೆ ಹೋದಾಗ ನಿಮಗೆ ಅವರು ಭೇಟಿ ಆಗಬಹುದು, ಅಥವಾ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಇರಬಹುದು, ಅಥವಾ ನಿಮ್ಮ ಕಾಲೇಜ್ ಮೇಟ್ ಇರಬಹುದು. ತುಂಬ ಸ್ಟ್ರೆಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಡಿವೈನ್ ಟೈಮಿಂಗ್ ಮೇಲೆ ಭರವಸೆ ಇಡಿ. ಖಂಡಿತ ನಿಮ್ಮ ಎಕ್ಸ್ ಕೂಡ ವಾಪಸ್ ಬರ್ತಾರೆ, ಡಿವೈನ್ ಟೈಮಿಂಗಲ್ಲಿ ಬರ್ತಾರೆ ಅವರು. ಬಟ್ ಡಿವೈನ್ ಟೈಮಿಂಗ್ ಕೇಳ್ತಾ ಇದೆ ಇಲ್ಲಿ. ಸೊ ನೋಡಿ ಎಷ್ಟು ಪಾಸಿಟಿವ್ ಕಾರ್ಡ್ಸ್ ಬಂದಿದೆ ಈ ಫುಲ್ ಇದರಲ್ಲಿ. ಸೊ ಗುಡ್ ಟೈಮ್ ಬರ್ತಾ ಇದೆ, ನಿಮ್ಮ ಪ್ರೇಮ ರಿಯೂನಿಯನ್ ಆಗತ್ತೆ, ಮದುವೆಯಲ್ಲಿ ಎಂಡ್ ಆಗುತ್ತೆ, ಅಥವಾ ಮದುವೆ ಸೆಲೆಬ್ರೇಷನ್ ಬರ್ತಾ ಇದೆ, ಗುಡ್ ನ್ಯೂಸ್ ಬರ್ತಾ ಇದೆ. ಇದು ಕೂಡ ಮೆಸೇಜ್ ಗುಡ್ ನ್ಯೂಸ್, ಅವ್ರು ಬರ್ತಾ ಇದ್ದಾರೆ ಅನ್ನೋದಕ್ಕೆ. ನನಗೆ ಇದು ಕಾಶಿ ಯಾತ್ರೆ, ಭಾರತ್ ಅಂತ ಕರೀತಾರಲ್ಲ ಕಾಶಿ ಯಾತ್ರೆ, ಅಥವಾ ಮದುವೆಗೆ ದಿಬ್ಬಣ ಹೊರಟು ಬಂದಂಗೆ ನನಗೆ ಕಾಣಿಸ್ತಾ ಇದೆ. ಖಂಡಿತ ಮದುವೆ ಆಗೋಗುತ್ತೆ. ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿ ಜೊತೆ ಮದುವೆ ಆಗುತ್ತೆ. ತುಂಬ ಲಕ್ಸುರಿಯಾಗಿ ನೀವು ಸಿಂಗಲ್ ಆಗಿ ಇದ್ದರೆ, ಸೊ ನಿಮಗೆ ಹೆಚ್ಚು ಪ್ರೀತಿ ಕೊಡುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಮ್ಯಾರೇಜ್ ಇದೆ ಇಲ್ಲಿ, ಡೆಫಿನೆಟ್ಲಿ ಮ್ಯಾರೇಜ್ ಇದೆ. ನಿಮ್ಮ ಪ್ರೀತಿಗೆ ಇನ್ನೊಂದು ಅವಕಾಶ ಕೊಡಿ. ಸೊ ಡೆಫಿನೆಟ್ಲಿ ಎಕ್ಸ್ ಬರ್ತಾರೆ. ಎಕ್ಸ್ ಬಂದ್ರೇ ನೀವು ನಿಮ್ಮ ಪ್ರೀತಿಗೆ ಇನ್ನೊಂದು ಅವಕಾಶ ಕೊಡಬೇಕು ಅಲ್ವಾ. ಸೊ ನಿಮ್ಮ ಪ್ರೀತಿನ ವ್ಯಕ್ತಪಡಿಸಿ ಹೊಸಬ್ರಿದ್ರೆ ಅಂತ ಹೇಳ್ತಾ ಇದೆ. ಸೊ ಕೆಲವ್ರಿಗೆ ಕಾರ್ಮಿಕ್ ರಿಲೇಶನ್ಶಿಪ್ ಇದೆ.
ಸೊ ನಂಬಿಕೆ, ಭರವಸೆ, ಟ್ರಸ್ಟ್ ಒಬ್ರಿಗೊಬ್ರು ತುಂಬಾ ಮುಖ್ಯ. ಶೀಘ್ರವಾಗಿ ಬೇಗನೆ ನಿರ್ಧರಿಸಿ ಅಂತ ಇದೆ. ಸೊ ಇಟ್ಸ್ ಟೈಮ್ ಟು ಟೇಕ್ ಡಿಸಿಷನ್. ಸೊ ಸರಿಯಾದ ನಿರ್ಧಾರ ತಗೊಳ್ಳಿ ಅಂತ ಹೇಳ್ತಾ ಇದೆ. ಸೊ ಯೂತ್ಫುಲ್ ನಾವು ತುಂಬಾ ಸೀರಿಯಸ್ ಆಗಿ ಇರಬೇಡಿ. ನಿಮ್ಮ ಪ್ರೇಮ ಜೀವನದಲ್ಲಿ ನಗ್ನಗ್ತಾ ಹೆಚ್ಚಿಗೆ ಇರುವಂಥದ್ದನ್ನ ಕಲೀರಿ ಅಂತ ಹೇಳ್ತಾ ಇದೆ. ಸೊ ಕ್ರಿಸ್ಟಲ್ ನಿಮ್ ಲವ್ ಲೈಫಿಗೆ ಏನ್ ಸಂದೇಶ ಕೊಡುತ್ತೆ ನೋಡೋಣ. ಕಮ್ಯುನಿಕೇಶನ್ ಹೇಳ್ತಾ ಇದೆ. ಸೊ ಏಂಜಲ್ ಆಫ್ ಕಮ್ಯುನಿಕೇಶನ್, ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿ, ಸರಿಯಾದ ರೀತಿಯಲ್ಲಿ ಭಾವನೆಗಳನ್ನ ವ್ಯಕ್ತಪಡಿಸಿ, ಅಗೇನ್ ಅವರು ಬಂದು ಹೇಳುವಂಥ ಸತ್ಯನ ಕೇಳಿ ರಿಸೀವ್ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿರುವಂಥ ಆನ್ಸರ್ನ ಇಷ್ಟು ದಿನ ಪ್ರೀತಿ ಕೊಟ್ಟಿದ್ದಾಯ್ತು, ಆಗ್ಲೇ ಹೇಳ್ದಾಗೆ ಈಗ ಅದನ್ನ ವಾಪಸ್ ಪಡ್ಕೊಳ್ಳುವಂಥ ಸಮಯ, ಪಡ್ಕೊಳ್ಳೋದ್ರ ಕಡೆ ಗಮನ ಕೊಡಿ ಅಂತ ಹೇಳ್ತಿದೆ. ಗುಡ್ ವಿಲ್, ಎಸ್, ಹ್ಯಾಪಿ ಚೇಂಜಿಂಗ್ ಬರ್ತಾ ಇದೆ ನಿಮ್ಮ ಜೀವನಕ್ಕೆ. ತುಂಬಾ ಚೆನ್ನಾಗಿರ್ತೀರಾ. ಸೊ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಬಗ್ಗೆ ಹೆಚ್ಚಿನ ಗಮನ ಮತ್ತೆ ಗೌರವ ಎರಡೂ ಇರಲಿ. ಸೊ ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಕೂಡ ಹೇಳ್ತಾ ಇದೆ. ಸೆಲ್ಫ್ ಬ್ಯಾಲೆನ್ಸ್ ಬೇಕು ಅಂತ. ಸೊ ನಿಮ್ಮ ಬೌಂಡ್ರೀಸು ಹೈ ಮಾಡ್ಕೊಳ್ಳಿ. ನೆಗೆಟಿವ್ ಜನಗಳನ್ನ, ಬೇಡದಿರೋ ಅಂಥ ವ್ಯಕ್ತಿಗಳನ್ನ ಅವಾಯ್ಡ್ ಮಾಡಿ. ಸ್ವಲ್ಪ ಸೆಲ್ಫ್ ಕೇರ್ ಕಡೆ ಗಮನ ಕೊಡಿ. ನೆಗೆಟಿವ್ ಎನರ್ಜಿ ಜಾಸ್ತಿ ಇದೆ ಇಲ್ಲಿ, ಆ ಎನರ್ಜಿನ ದೂರ ಮಾಡಿ. ಸೊ ಆಗಲೇ ಹೇಳಿದ್ನಲ್ಲ, ತುಂಬ ಚೆನ್ನಾಗಿ ರಿಚ್ ಆಗಿರುವಂಥ ಪರ್ಸನ್, ನಿಮ್ಮ ಫೈನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಆಗಿ ಇದ್ದೀರಾ ಅಂತ ಹೇಳ್ತಾ ಇದೆ. ಸೊ ಬಿಸ್ನೆಸ್ ಚೆನ್ನಾಗಿ ಹೋಗುತ್ತೆ, ಅಥವಾ ಒಬ್ಬ ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ವುಮೆನ್ ನಿಮ್ಮ ಪಾರ್ಟ್ನರ್ ಆಗಿ ಬರುವಂಥ ಸಾಧ್ಯತೆ ಇದೆ. ಇಫ್ ಯು ಬಿಲೀವ್, ನಿಮಗೆ ನಂಬಿಕೆ ಇದ್ದರೆ ಬೇರೆಯವರ ಸಹಾಯ ತಗೊಳ್ಳಿ. ಬೇರೆಯವ್ರ ಸಹಾಯ ಮಾಡ್ತಾರೆ ನಿಮಗೆ ಅಂತ ಹೇಳ್ತಿದೆ. ಸೊ ಯು ಆರ್ ರೆಡಿ, ನೀವು ಈಗ ರೆಡಿ ಇದ್ದೀರಾ ನಿಮ್ಮ ಪ್ರೇಮ ಜೀವನದಲ್ಲಿ ಬದಲಾವಣೆನ ತರಲಿಕ್ಕೆ. ಸೊ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇದ್ದರೆ, ಈ ರಿಲೇಷನ್ಶಿಪ್ಪಿಗೆ ನಾನು ರೆಡಿ ಇದ್ದೀನಿ, ಹೊಸ ರಿಲೇಷನ್ಶಿಪ್ನ ಒಪ್ಕೊಳ್ತೀನಿ, ಅಥವಾ ನನ್ನ ಎಕ್ಸ್ಗೆ ನಾನು ಕಾಂಪ್ರಮೈಸ್ ಆಗ್ತೀನಿ, ನನಗೆ ನಂಬಿಕೆ ಇದೆ ಅವ್ರ ಮೇಲೆ, ಅವ್ರು ಬದಲಾಗಿದ್ದಾರೆ ಅಂತ ಅನ್ಸಿದ್ರೆ ಕಾಂಪ್ರಮೈಸ್ ಆಗಿ ಅಂತ ಹೇಳ್ತಾ ಇದೆ. ಅವಿಡೆನ್ಸ್, ಎಸ್, ಡೆಫಿನೆಟ್ಲಿ ನಿಮ್ಮ ಪ್ರೇಮ ಜೀವನದಲ್ಲಿ ತುಂಬ ದುಡ್ಡಿದೆ. ಬೇಕು ಅಂದರೆ ಕ್ಷಮಿಸಿ, ಇಲ್ಲ ಕ್ಷಮೆ ಕೇಳಿ. ನಾಟ್ ದ ರೈಟ್ ಟೈಮ್ ಅಂತ ಸುಮ್ಮನೆ ಕೂತ್ಕೊಬೇಡಿ. ಓಕೆ, ನಾಟ್ ದ ರೈಟ್ ಟೈಮ್ ಅಂತ ಸುಮ್ಮನೆ ಕೂತ್ಕೊಬೇಡಿ. ಆಸ್ಕ್ ಹೆಲ್ಪ್ ಫ್ರಮ್ ಅದರ್ಸ್, ಬೇರೆಯವ್ರ ಸಹಾಯ ತಗೊಳ್ಳಿ, ಖಂಡಿತ ಸಕ್ಸಸ್ ಆಗತ್ತೆ ಅಂತ ಹೇಳ್ತಿದ್ದಾರೆ. ಸರಿಯಾಗಿ ಕಮ್ಯುನಿಕೇಶನ್ ಮಾತ್ರ ಮಾಡಬೇಕು, ಮೆಡಿಟೇಷನ್ ಮಾಡಿ ಅಂತ ಹೇಳ್ತಾ ಇದೆ. ಓವರಾಲ್ ತುಂಬ ಚೆನ್ನಾಗಿದೆ, ಸಕ್ಸಸ್ ಇದೆ. ಏನು ಮಾಡ್ತೀರಾ ನೋಡಿ, ಬನ್ನಿ ಲೆಟರ್ ನೋಡೋಣ ಯಾವ್ಯಾವ ಅಕ್ಷರಗಳು ಬರುತ್ತೆ ಅಂತ. ಎಸ್, ಎ, ಎಂ, ಸ್ಯಾಮ್, ಇ, ಎಸ್, ಎ, ಜಿ, ಎಂ, ಸ್ಯಾಮ್ಸಂಗ್, ಓಕೆ. ಬಾಕ್ಸ್ ನಿಮ್ಗೇನೋ ಬರಬಹುದು, ಗಿಫ್ಟ್ ಬಾಕ್ಸ್ ಬರಬಹುದು, ಬಾಕ್ಸಲ್ಲಿ ಏನೋ ಸಿಗಬಹುದು. ಓಕೆ, ಎಫ್, ಎ, ಎಲ್, ಸಿ, ಎಲ್, ಎ, ಎಫ್, ಎಸ್, ಎ, ಎಂ, ಇ, ಎಸ್, ಎ, ಬಿ, ಒ, ಎಕ್ಸ್, ಜಿ, ಎ, ಎಂ, ಸಿ, ಎಲ್, ಎ, ಎಫ್ ಇದೆ. ಅದು ಎಮ್, ಡಬ್ಲ್ಯೂ ಕೂಡ ಆಗಬಹುದು. ನಿಮಗೆ ಹೇಗೆ ರೆಸೊನೇಟ್ ಆಗುತ್ತೋ ಹಾಗೆ ತಗೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ನಮಸ್ತೆ. 33:44 ಸಂದೇಶ ಇದೆ, ಚೆಕ್ ಮಾಡಿ. ನಮಸ್ತೆ. ಯಾರು ನಾರಾಯಣನ ಆಯ್ಕೆ ಮಾಡಿದ್ದೀರಾ? 3ನೇದು ಆರೆಂಜ್ ಫೆದರ್. ನೋಡೋಣ ನಿಮ್ಮ ಸಿಂಗಲ್ಸ್ ಪ್ರೇಮ ಜೀವನದಲ್ಲಿ ಮುಂದೇನು ಬರೋದ್ರಲ್ಲಿದೆ, ಏನಾಗೋದ್ರಲ್ಲಿದೆ. ಇದು ಈ ಮಂತ್ ಆದರೂ ಆಗಿರ್ಬೋದು, ನೆಕ್ಸ್ಟ್ ಮಂತ್ ಆದರೂ ಆಗಿರ್ಬೋದು. ಟೈಮ್ಲೆಸ್ ರೀಡಿಂಗ್ ಇದೆ, ಯಾವಾಗ ಬೇಕಾದರೂ ನೋಡಿ. ಇದನ್ನ ಆಯ್ಕೆ ಮಾಡಿರೋರು ಜಾಸ್ತಿ ಫೀಮೇಲ್ ಪರ್ಸನ್ ಅಂತ ಅನ್ಸುತ್ತೆ. ಅವ್ರಿಗೆ ಅವರ ನಾರಾಯಣ ಬೇಕು ಅಂತ ಇರಬಹುದು, ಅಥವಾ
ಮೇಲ್ ಪರ್ಸನ್ ಕೂಡ ಇರಬಹುದು, ಫೀಮೇಲ್ ಮೇಲ್ ಇಬ್ರು ಆಗಿರಬಹುದು. ಬಟ್ ಆ ಥರ ಅನ್ನಿಸ್ತು. ನೋಡೋಣ. ಏಂಜಲ್ಸ್ ಡಿವೈನ್ ಲೆಟ್ಸ್ ಸ್ಟಾರ್ಟ್. ಏನಾಗೋದ್ರಲ್ಲಿದೆ, ವಾಟ್ ಕಮಿಂಗ್ ನೆಕ್ಸ್ಟ್? ಓಹೋ, ಫಸ್ಟು ನಿಮಗೆ ರೆಸ್ಟ್ ಬೇಕು, ರೆಸ್ಟ್ ಮಾಡಿ. ಹೀಲ್ ಬೇಕು, ಹೀಲ್ ಆಗಿ. ಮೋಸ ಮಾಡಿ ಹೋದವರು ಮೆಸೇಜ್ ಮಾಡ್ತಾರೆ ಅಂತ ಕಾಯ್ತಾ ಇದ್ದೀರಾ. ತುಂಬಾ ಸ್ಟ್ರೆಸ್ ಮಾಡ್ಕೊಂಡಿದ್ದೀರಾ. ತುಂಬಾ ಜವಾಬ್ದಾರಿಗಳನ್ನ ತಲೆ ಮೇಲೆ ಹಾಕೊಂಡಿದ್ದೀರಾ. ಹೇಗೆ ನಿರ್ವಹಿಸೋದು, ಯಾವಾಗ ಇದೆಲ್ಲ ಸರಿ ಹೋಗುತ್ತೆ, ಯಾವಾಗ ಒಳ್ಳೆ ಸಮಯ ಬರುತ್ತೆ, ಯಾವಾಗ ನನ್ನ ಪ್ರೇಮ ಜೀವನ ನನ್ನ ಅನುಕೂಲವಾಗಿ ಇರುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ. ತುಂಬ ಪ್ರೀತಿ ಇದೆ, ತುಂಬ ನಂಬಿಕೆ ಇದೆ. ಜೊತೆಗೆ ನಿಮಗೆ ಬರುವಂಥ ವ್ಯಕ್ತಿ ಮುಂದಿನ ಜೀವನದಲ್ಲಿ ನಿಮ್ಮ ಇಲ್ಲಿ 2 ವಿಚಾರ ಕ್ಲಿಯರ್ ಆಗಿ ಇದೆ. ಒಂದು, ಡಿವೈನ್ ಟೈಮಿಂಗ್ ಅಲ್ಲಿ ನಿಮಗೆ ಒಳ್ಳೆ ಸಮಯ ಬರುತ್ತೆ. ಕೆಲವ್ರಿಗೆ ಅಕ್ಟೋಬರ್ ಮಂತ್ ಅಲ್ಲಿ ಒಳ್ಳೆ ಸಮಯ ಬರುತ್ತೆ, ಕೆಲವ್ರಿಗೆ 4 ತಿಂಗಳೊಳಗೆ ಒಳ್ಳೆ ಸಮಯ ಇದೆ. ಅದನ್ನ ಬಿಟ್ರೆ ಮೋಸ ಮಾಡಿ ಹೋದವರು ನಿಮ್ಗೆ ಜೀವನಕ್ಕೆ ವಾಪಸ್ ಬಂದಿಲ್ಲ ಅಂತ ಕಾಯ್ತಾ ಇದ್ರೆ ಖಂಡಿತ ವಾಪಸ್ ಬರ್ತಾರೆ. ಅವ್ರ ಜೊತೆ ಮುಂದಿನ ಜೀವನ ನೀವು ಕಳಿತೀರಾ. ಕೆಲವ್ರಿಗೆ ಅವರು ಬಂದ್ರು ಕೂಡ ಮತ್ತೆ ಮೋಸ ಮಾಡಿ ಹೋಗ್ತಾರೆ. ಅದನ್ನ ಬೇಕಾ ಬೇಡವಾ ನೀವು ನಿರ್ಧಾರ ಮಾಡಿ. ಕೆಲವರು ಆಲ್ರೆಡಿ ಪ್ರೀತಿನ ಕಳ್ಕೊಂಡು ಡಿಸ್ಟರ್ಬ್ ಆಗಿರೋರು, ಅವ್ರು ವಾಪಸ್ ಬರಲ್ಲ, ಫೋನ್ ಮೆಸೇಜ್ ಮಾಡಲ್ಲ ಅಂತ ಗೊತ್ತಿರೋರು ವೆಯ್ಟ್ ಮಾಡಿದ್ರೆ ಬರ್ತಾರೆ. ಇನ್ ಕೆಲವ್ರಿಗೆ ಬೇಡ ನನಗೆ ಆ ವ್ಯಕ್ತಿ ಅಂತ ಡಿಸೈಡ್ ಮಾಡಿರೋರ್ಗೆ ಹೊಸ ಪರ್ಸನ್ ಬರ್ತಾರೆ. ಈಗಾಗಲೇ 3 ಜನದ ಪ್ರೀತಿ ನೀವು ಕಳ್ಕೊಂಡಿದ್ದೀರಾ. ಆ ಪ್ರೀತಿ ಕಳ್ಕೊಂಡವರೆಲ್ಲ ಜಸ್ಟ್ ನಿಮ್ ಕಾರ್ಮಿಕ್ ಇರ್ಬೋದು, ಜಸ್ಟ್ ಅಟ್ರಾಕ್ಷನ್ ಇರಬಹುದು. ಆದ್ರೆ ನೆಕ್ಸ್ಟ್ ನಿಮ್ ಜೀವನಕ್ಕೆ ಯಾರು ಬರ್ತಾರೆ, ಅವರು ನಿಮ್ಮ ನಿಜವಾದ ಸೋಲ್ಮೇಟ್ ಆಗಿದ್ದಾರೆ. ತುಂಬಾ ಪ್ರೀತಿ ಮಾಡುವಂತ ವ್ಯಕ್ತಿ, ತುಂಬಾ ಪ್ರೀತಿ ಕೊಡುವಂತ ವ್ಯಕ್ತಿತ್ವದ ವ್ಯಕ್ತಿಯಾಗಿ ಅವರು ಇದ್ದಾರೆ. ಎಸ್, ನಿಮ್ಮ ಲವ್ ರಿಯೂನಿಯನ್ ಬಗ್ಗೆ ಮಾತಾಡುತ್ತೆ ಈ ಕಾರ್ಡ್. ಅದಕ್ಕೆ ಕಳ್ಕೊಂಡಿರೋರು, ಬಿಟ್ಟು ಹೋಗಿರೋರು ವಾಪಸ್ ಬರ್ತಾರೆ. ಕೆಲವ್ರಿಗೆ ಬಿಟ್ಟು ಹೋಗಿರೋದು ಇದು ಹೇಗೆ ಪಾಸ್ಟ್ ಎನರ್ಜಿ ಆದ್ರೆ, ನ್ಯೂ ಪರ್ಸನ್ ಯಾರು ಬರ್ತಾರೆ ನಿಮ್ಗೆ, ಅದು ನ್ಯೂ ಮದುವೆ ಆಫರ್, ಜಾಬ್ ಆಫರ್ ಏನ್ ಬರುತ್ತೆ ಅದು ನಿಮ್ಮ ಜೀವನಕ್ಕೆ ಹೊಸ ಪ್ರೀತಿನ ತರುತ್ತೆ. ಬಟ್ ನಿಮ್ಮ ರಿಲೇಟಿವ್ಸ್ ಅಲ್ಲೇ ಕೆಲವ್ರು ಇದ್ದಾರೆ, ತಾಯಿ ಇರಬಹುದು ಅಥವಾ ಅಕ್ಕ ಅತ್ತಿಗೆ, ಈ ತರ ಯಾರೋ ಇದ್ದಾರೆ. ನಿಮ್ಮ ಜೀವನದಲ್ಲಿ ಮದುವೆ ಆಗ್ಬಾರ್ದು, ನಿಮ್ಮ ಪ್ರೇಮ ಜೀವನ ಅಥವಾ ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರಬಾರ್ದು ಅಂತ ಅವರು ಪ್ರಯತ್ನನ ಪಡ್ತಾ ಇದ್ದಾರೆ. ಬಟ್ ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಆ ಥರ ಇದೆ. ಖಂಡಿತ ನಿಮ್ಮ ಮದುವೆ ವಿಚಾರವಾಗಿ ಏನಾದರೂ ಡಿಫ್ರೆನ್ಸ್ ಇರಬಹುದು, ಅದಕ್ಕೋಸ್ಕರ ಒಪ್ಕೊಳ್ತಾ ಇರಬಹುದು. ಕೆಲವು ಲೀಗಲ್ ಮ್ಯಾಟರ್ಸ್ ಇರಬಹುದು, ನಿಮ್ಮ ಪ್ರೇಮ ಜೀವನಕ್ಕೆ ತೊಂದರೆ ಆಗ್ತಾ ಇರಬಹುದು. ಅಗೇನ್ ಸೋಲ್ಮೇಟ್ ಇದ್ದೀರಾ, ಇಲ್ಲೂ ಕೂಡ ಸೋಲ್ಮೇಟ್ ಇದೆ. ಇದೊಂದು ಡಿವೈನ್ಲಿ ಗೈಡೆಡ್ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ. ನಿಮ್ಮ ಡೆಸ್ಟಿನಿಲಿ ಬರ್ದಿರೋ ಅಂಥದ್ದು, ಇವರಿಂದ ನೀವು ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ನಿಮ್ಮ ಕರ್ಮದಲ್ಲಿ ಅವರು ಬರ್ದಿದ್ದಾರೆ. ಹಾಗಾಗಿ ನೀವು ಅಲ್ಲಿ ಸ್ಟಿಕ್ ಆನ್ ಆಗಿದ್ದೀರಾ. ಬಟ್ ಯೋಚನೆ ಮಾಡಬೇಡಿ, ಇದಕ್ಕೊಂದು ಎಂಡಿಂಗ್ ನಿಮ್ಮ ಕೈಲಿ ಕೊಡಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಇದು ದೇವರೇ ಕೊಡಬೇಕು. ಯಾಕೆಂದ್ರೆ ನಿಮ್ಗೆ ತೊಂದರೆ ಮಾಡ್ತಾ ಇರೋರು ಎಲ್ರಿಗೂ ಅಲ್ಲ, ಕೆಲವ್ರಿಗೆ ನಿಮ್ಮ ಮನೆಯವರೇ ಆಗಿದ್ದಾರೆ. ನಿಮ್ಮ ಮನೆಯವರೇ ನಿಮ್ಗೆ ತೊಂದರೆ ಮಾಡ್ತಿದ್ದಾರೆ. ಹಾಗಾಗಿ ಯಾರು ತೊಂದರೆ ಮಾಡಿದ್ರು ತಡ್ಕೊಬಹುದು. ತಾಯಿ ಅಂಥವ್ರೆ ತೊಂದರೆ ಮಾಡಿದ್ರೆ ತಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ, ಅವ್ರ ವಿರುದ್ಧ ಹೋಗ್ಲಿಕ್ಕೂ ಕಷ್ಟ ಆಗುತ್ತೆ. ಅಥವಾ ತಾಯಿ ಸ್ಥಾನದಲ್ಲಿ ಇರೋರು, ಹಾಗಂತ ತಾಯಿನೇ ಕೆಟ್ಟೋರು ಅಂತ ನಾ ಹೇಳ್ತಾ ಇಲ್ಲ, ಅವರು ಗೊತ್ತಿರುತ್ತೆ. ಅಥವಾ ತಾಯಿ ಸ್ಥಾನದಲ್ಲಿ ಇರೋರು ಬೇರೆ ಯಾರೋ ರಿಲೇಟಿವ್ಸ್ ಅಲ್ಲಿ ಇರ್ತಾರೆ, ಅವರಿಂದ ನಿಮ್ಮ ಪ್ರೇಮ ಜೀವನಕ್ಕೆ ತೊಂದರೆ ಆಗ್ತಾ ಇದೆ. ಸೊ ಮೆಜಿಷಿಯನ್ ಎನರ್ಜಿ ಇದೆ. ನಿಮ್ಮ ಜೀವನಕ್ಕೆ ಏನು ಬೇಕು ಅನ್ನೋದು ನೀವು ನಿರ್ಧಾರ ಮಾಡಿ. ನಿಮ್ಮ ಕಡೆ ನೀವು ಸೆಲ್ಫ್ ಲವ್ ಕಡೆ ಗಮನನ ಕೊಡಿ ಅಂತ ಹೇಳ್ತಾ ಇದೆ. ಸೊ ಒಳ್ಳೆ ಸಮಯ ಬಂದೇ ಬರುತ್ತೆ.
ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಅನ್ನೋ ರೀತಿಲಿ ನನಗೆ ಕೇಳಿಸ್ತಾ ಇದೆ. ಸೊ ನೋಡಿ, ಖಂಡಿತ ನಿಮ್ಮ ಪ್ರೇಮ ಜೀವನಕ್ಕೆ, ನಿಮ್ಮ ಮದುವೆ ಜೀವನಕ್ಕೆ, ನೀವು ಮದುವೆ ಆಗಬಾರ್ದು, ನೀವು ಇರಬಾರ್ದು, ನೀವು ಬಿಟ್ಟು ಹೋಗಬೇಕು ಅಂತ ಪ್ರಯತ್ನ ಪಡ್ತಾ ಇರೋರು, ನೀವು ಯಾವಾಗಲೂ ಸಿಂಗಲ್ ಆಗಿ ಇರಬೇಕು ಅಂತ ಇರೋರು ನಿಮ್ಮ ಜೊತೆಲೇ ಇದ್ದಾರೆ, ನಿಮ್ಮ ಮನೆಯಲ್ಲೇ ಇದ್ದಾರೆ. ನಿಮ್ಮ ರಿಲೇಟಿವ್ಸ್ ಇರ್ಬೋದು, ಅಂದರೆ ನಿಮ್ಮ ಮನೆಯಲ್ಲೇ ಬರೋದಿಲ್ಲ, ನಿಮ್ಮ ರಿಲೇಟಿವ್ಸಲ್ಲೇ ಇದ್ದಾರೆ. ಸೊ ನಿಮ್ಮನ್ನ ದೂರ ಮಾಡುವಂಥ ಪ್ರಯತ್ನ ಪಡ್ತಾ ಇರೋವಂಥವ್ರು. ಎಸ್, ಹೊಸ ಪ್ರೀತಿ ಬರುತ್ತೆ, ಆ ಪ್ರೀತಿ ಕೂಡ ನಿಮಗೆ ಸಿಗದಿರೋ ಹಾಗೆ ತಡೆಯುವಂಥ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ನ್ಯೂ ಬಿಗಿನಿಂಗ್ ನೀವಿಲ್ಲಿ ಶುರು ಮಾಡಬೇಕಾಗಿದೆ. ನಿಮ್ಮ ನಂಬಿಕೆಯ ದೇವ್ರು ಯಾರಿದೆ ಅವ್ರನ್ನ ನೀವು ಫೀಲ್ಡಿಗೆ ಇಳಿಸ್ಬೇಕಾಗಿದೆ. ಅವರ ಸಹಾಯ ತಗೊಂಡ್ರೆ ಮಾತ್ರ ಇದು ಆಗುತ್ತೆ. ನೀವು ನಂಬಿರೋ ದೇವರಿಂದ ಮಾತ್ರ ನಿಮ್ಮ ಪ್ರೇಮ ಜೀವನ ಉಳಿಯುತ್ತೆ. ಯಾಕೆಂದ್ರೆ ಮೋಸ ಮಾಡ್ತಾ ಇರೋರು ಹೊರಗಿನವರಲ್ಲ, ತುಂಬಾ ಪೊಲಿಟಿಕ್ಸ್ ನಡೀತಾ ಇದೆ ನಿಮ್ಮ ಪ್ರೇಮ ಜೀವನದಲ್ಲಿ. ಬಟ್ ನೋ ನೀಡ್ ಟು ವರಿ, ಅಷ್ಟೊಂದು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನನಗೆ ಯಾಕೆ ಎನರ್ಜಿ ಬೇಜಾರಾಯಿತು ಅಂದರೆ ಅದಕ್ಕೆ. ಓಕೆ, ಸೊ ಮೆಜಿಷಿಯನ್ ಎನರ್ಜಿಲಿ ನೀವಿದ್ದೀರಾ, ಒಂದು ಮ್ಯಾಜಿಕ್ ರೀತಿಲಿ ನಿಮ್ಮ ಡೆಸ್ಟಿನಿಲಿ ಇವ್ರು ಬರ್ದಿದೆ. ಇವ್ರನ್ನ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಬಹಳಷ್ಟು ಜನನ ತಪ್ಪಿಸಿದ್ದಾರೆ, ಆದರೆ ಇನ್ಮುಂದೆ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಆಲ್ರೆಡಿ 3-4 ಜನನ ನೀವು ಕಳ್ಕೊಂಡಾಗಿದೆ, ಪ್ರೀತಿ ವಿಚಾರದಲ್ಲಿ ಮೋಸ ಹೋಗಿದ್ದಾಗಿದೆ. ಸೊ ನೆಕ್ಸ್ಟ್ ಯಾರು ಬರ್ತಾರೆ, ಅಥವಾ ಈಗ ಕರೆಂಟ್ ಯಾರಿದ್ದಾರೆ ಅವರಿಂದ ನಿಮ್ಮನ್ನ ಯಾರು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಅಫ್ಕೋರ್ಸ್ ಸಪ್ರೇಷನ್ ಅಲ್ಲಿ ಇರಬಹುದು, ಅದು ಅಫ್ಕೋರ್ಸ್ ಬೇರೆ ಏನಾದ್ರೂ ಸಮಸ್ಯೆ ಇರಬಹುದು, ಅದೆಲ್ಲ ಇದ್ರೂ ಕೂಡ ಅದ್ರ ಆಚೆಗೂ ಕೂಡ ನೀವೆಲ್ಲ ಚೆನ್ನಾಗಿರ್ತೀರ. ಒಳ್ಳೆ ಸಮಯ ಬರ್ತಾ ಇದೆ. ಸೊ ತಪ್ಪಿಸೋರು, ತೊಂದರೆ ಮಾಡೋ ಅಂಥವ್ರು, ನೆಗೆಟಿವ್ನ ಮಾಡೋ ಅಂಥವ್ರಿಗೆ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇರೋದು ಇಷ್ಟೇ. ನೀವು ಅವ್ರನ್ನ ಪ್ರೀತಿಯಿಂದ ನಂಬ್ತೀರಾ, ಅವರು ನಿಮಗೆ ತುಂಬ ಸ್ಟ್ರೆಸ್ ಮಾಡ್ತಾರೆ. ಸ್ಟ್ರೆಸ್ ಔಟ್ ಮಾಡ್ಕೊಳ್ಳಿ. ಈ ಕಳೆದು ಹೋಗಿರೋ ಎನರ್ಜಿಯಿಂದ ಹೊರಗೆ ಬಂದು ನಿಮ್ಮನ್ನ ನೀವು ಕಂಡುಕೊಳ್ಳಿ. ನಿಮ್ಮ ಜೀವನಕ್ಕೆ ಏನು ಬೇಕು ಅಂತ ನೀವು ನಿರ್ಧಾರ ಮಾಡಿ. ಯಾಕೆ ಅಂದರೆ ನಮ್ಮ ಜೀವನನ ಸರಿಪಡಿಸ್ಕೊಳ್ತೀವಿ ಅನ್ನೋ ನಮ್ಮ ಸಂಕಲ್ಪ ಮಾತ್ರ ನಮ್ಮನ್ನ ಹೀಲ್ ಮಾಡೋದು. ನಮ್ಮ ಸಂಕಲ್ಪ, ನಮ್ಮ ನಿರ್ಧಾರ, ನಮ್ಮ ಜೀವನದ ಬಗ್ಗೆ ನಾವೇನು ಡಿಸೈಡ್ ಮಾಡ್ತೀವಿ ಅದು ತುಂಬ ಮುಖ್ಯ. ನಿಮ್ಮ ಜೀವನದ ಬಗ್ಗೆ ನಿಮ್ಗೆ ಏನು ಬೇಕು, ಏನು ಸರಿ, ಏನು ತಪ್ಪು ನೀವು ಡಿಸೈಡ್ ಮಾಡಿ. ಆ ಪರ್ಸನ್ ಬೇಕಾ, ನಿಂತ್ಕೊಳ್ಳಿ, ನನಗೆ ಬೇಕಾ ಆ ಪರ್ಸನ್ನು ಅಂತ ನೀವು ಡಿಸೈಡ್ ಮಾಡಿ, ನೀವು ಸಂಕಲ್ಪ ತಗೊಳ್ಳಿ. ನಿಮ್ಮನ್ನು ತಡೀಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಯಾಕೆಂದರೆ ದೇವರ ಆಶೀರ್ವಾದ ಇದೆ, ದೇವರ ಒಂದು ಅನುಕೂಲ ನಿಮಗೆ ತುಂಬ ಅನುಭವಿಸಿದ್ದೀರಾ. ಸೊ ಒಂದು ರಿಲೇಶನ್ಶಿಪ್ ಎಂಡ್ ಮಾಡಲಿಕ್ಕೆ ಏನೇನು ಸಾಧ್ಯನೋ ಎಲ್ಲ ಮಾಡಿದ್ದಾರೆ. ಬಹಳಷ್ಟು ನೋವನ್ನ ನೋಡಿದ್ದೀರಾ, ಬಹಳಷ್ಟು ದುಃಖನ ನೋಡಿದ್ದೀರಾ. ಇನ್ಮುಂದೆ ಯಾವುದೇ ನೋವು ದುಃಖ ಇಲ್ಲ. ನೀವು ನಿರ್ಧಾರ ಮಾಡಿ. ಬಹಳ ಸತ್ಯ ತಿಳಿಯೋದ್ರಲ್ಲಿ ಇದೆ, ನಿಮಗೆ ಬಹಳ ಸತ್ಯ ತಿಳಿಯೋದ್ರಲ್ಲಿ ಇದೆ. ಖಂಡಿತ ಗುಡ್ ನ್ಯೂಸ್ ಬರೋದ್ರಲ್ಲಿ ಇದೆ, ಬರುತ್ತೆ. ಈ ಸಮಸ್ಯೆ ಎಲ್ಲ ಅಂತ್ಯ ಆಗತ್ತೆ ಖಂಡಿತವಾಗ್ಲೂ. ನೋಡಿ, ಎಲ್ಲ ಪಾಸಿಟಿವ್ ಕಾರ್ಡೇ ಬರ್ತಾ ಇದೆ. ನಿಮ್ಮನ್ನು ಬಿಟ್ಟು ಹೋಗಿರೋ ವ್ಯಕ್ತಿ ಕೂಡ ಬರುವಂತ ಸಾಧ್ಯತೆ ಇದೆ. ಆ ವ್ಯಕ್ತಿಗೂ ಕೂಡ ಅರ್ಥ ಆಗಿ ರಿಲೇಶನ್ಶಿಪ್ ಯಾಕೆ ಕಟ್ಟಾಯ್ತು, ಎಲ್ಲಿ ಕಟ್ಟಾಯ್ತು, ಯಾರಿಂದ ಕಟ್ಟಾಯ್ತು, ಯಾಕೆ ನಾನು ಈ ರಿಲೇಶನ್ಶಿಪ್ ಇಂದ ದೂರ ಓಡ್ದೆ ಅನ್ನೋದು ಅವ್ರಿಗೂ ಕೂಡ ಅರ್ಥ ಆಗಿ ಬರ್ತಾರೆ. ಬಟ್ ಇಲ್ಲಿ ನೀವು ಮಾಡ್ಬೇಕಾಗಿರೋದು ನಿಮ್ಮ ಜೀವನದ ನಿರ್ಧಾರನ ನೀವು ನಿರ್ಧಾರ ತಗೊಬೇಕಾಗಿರೋದು. ಜಸ್ಟ್ ಇಲ್ಲಿ ನಿಮ್ಗಿರುವಂಥ ಅಡ್ವೈಸ್ ಅಷ್ಟೇ, ಮೂವ್ ಆನ್. ಅವ್ರು ಬರ್ದಿರ ಇರ್ಲಿ. ಅವ್ರು ಬಂದ್ರು ಡೋಂಟ್ ಕೇರ್, ಅವ್ರು ಬರ್ಲಿಲ್ಲ ಅಂದ್ರು ಡೋಂಟ್ ಕೇರ್. ಅವ್ರು ಬರೋಕ್ಕಿಂತ ಮುಂಚೆನೂ ನೀವು ಜೀವಂತವಾಗಿದ್ರಿ, ಉಸಿರಾಡ್ತಿದ್ರಿ, ಊಟ ಮಾಡ್ತಿದ್ರಿ, ನಿದ್ದೆ ಮಾಡ್ತಿದ್ರಿ. ಅವ್ರು ಬಂದ್ಮೇಲೂ ನೀವು ಜೀವಂತವಾಗಿದ್ದೀರಾ, ಉಸಿರಾಡ್ತಾ ಇದ್ದೀರಾ, ನಿದ್ದೆ ಮಾಡ್ತಾ ಇದ್ದೀರಾ, ಊಟ ಮಾಡ್ತಾ ಇದ್ದೀರಾ, ನಿಮ್ಮ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ಅವ್ರು ಹೋದ್ರು ಕೂಡ ನೀವು ಇರಬೇಕು, ನೀವು ಊಟ ಮಾಡಬೇಕು, ನೀವು ನಿದ್ದೆ ಮಾಡಬೇಕು, ನೀವು ಜೀವಂತವಾಗಿ ಉಸಿರಾಡಬೇಕು. ಬಂದಾಗ ನೀವು ಒಬ್ಬರೇ ಇದ್ದಿದ್ದು, ಹೋಗ್ಬೇಕಾದ್ರೂ ನೀವು ಒಬ್ಬರೇ ಹೋಗೋದು. ಇದ್ರ ಮಧ್ಯೆ ನಮ್ಮದೇ ಸಂಬಂಧಗಳು, ನಮ್ಮದೇ ಪ್ರೀತಿಯಿಂದ ಒಂದು ಸಂಬಂಧನ ಕಟ್ಕೊಂಡಾಗ ಆ ಸಂಬಂಧಕ್ಕೆ ಹುಳಿ ಹಿಂಡೋದು ನಮ್ಮದೇ ಸಂಬಂಧದ ಸಂಬಂಧಿಕರು ಅಂದಾಗ ತಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಇದೊಂದು ಜನರಲ್ ರೀಡಿಂಗ್, ಎಲ್ರಿಗೂ ಅನ್ವಯಿಸೋದಿಲ್ಲ. ನಿಮ್ಗೆ ಅನ್ವಯಿಸೋದನ್ನ ಮಾತ್ರ ತಗೊಳ್ಳಿ, ಇಲ್ದಿದ್ದನ್ನ ಬಿಟ್ಬಿಡಿ. ತಿಳಿತಾ?
ಈ ರಿಲೇಶನ್ಶಿಪ್ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡೋದ್ಕಿಂತ ನಿಮ್ಮೊಳಗಿರೋ ಟ್ಯಾಲೆಂಟ್ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ, ನಿಮ್ಮ ವ್ಯಕ್ತಿತ್ವನ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಆಗ ಎಲ್ಲವೂ ತಂತಾನೇ ಬರುತ್ತೆ ನಿಮ್ಮ ಹತ್ರ, ತನಕ್ ತಾನೇ ಬರುತ್ತೆ ಅವಾಗ ನಿಮ್ಮ ಹತ್ರ. ಓಕೆ, ಗುಡ್ ನ್ಯೂಸ್ ಇದೆ. ಮದ್ವೆ ಖಂಡಿತ ಆಗತ್ತೆ. ಗುಡ್ ನ್ಯೂಸ್ ಬರ್ತಾ ಇದೆ. ಸ್ವಲ್ಪ ಡಿಲೇ ಇದೆ ಬಟ್ ಚಾರಿಯಟ್ ಕಾರ್ಡ್ ತುಂಬಾ ಸ್ಪೀಡ್ ಆಗಿ ನಿರ್ಧಾರ ತಗೊಬೇಕು ಅಂತ ಹೇಳುತ್ತೆ. ಅಗೇನ್ 6 ಆಫ್ ಸೋರ್ಡ್ಸ್ ಕೂಡ ಜಸ್ಟ್ ಮೂವ್ ಆನ್ ಒಳ್ಳೆ ಸಮಯ ಬರ್ತಾ ಇದೆ. ಅಂದ್ರೆ ಈ ಒಂದ್ ಕಾಲ್ ತೆಗ್ದು ಇನ್ನೊಂದ್ ಕಾಲ್ಗೆ ಇನ್ನೊಂದ್ ಹೆಜ್ಜೆ ಇಡೋದ್ರ ಮಧ್ಯ ಅಂತರ ಇದೆ ಅಷ್ಟೇ ಇಲ್ಲಿ ಕೆಲವರಿಗೆ. ಎಸ್, ಶೀಘ್ರವಾಗಿ ಬೇಗನೆ ನಿರ್ಧರಿಸಿ. ತುಂಟತನದ ಪ್ರೀತಿ ಫ್ಲರ್ಟ್ ನಡೀತಾ ಇದೆ, ಕೇರ್ಫುಲ್ ಆಗಿರಿ. ಅಹಂ ದುರಭ್ಯಾಸ, ವ್ಯಕ್ತಿತ್ವದ ಹೀನತೆ ನಿಮ್ಗಿರ್ಬಹುದು, ನಿಮ್ಮ ಪಾರ್ಟ್ನರ್ಗಿರ್ಬಹುದು, ಸರಿ ಮಾಡ್ಕೊಳ್ಳಿ. ಪ್ರೇಮ ಪ್ರಪಂಚದಲ್ಲಿ ವಿಹರಿಸಿ. ಸೊ ಎಂಜಾಯ್ ಯುವರ್ ಲವ್ ಲೈಫ್. ಪ್ರೀತಿನ ವ್ಯಕ್ತಪಡಿಸಿ. ಎಕ್ಸ್ ಪುನರ್ಮಿಲನ, ಹಳೆ ಪ್ರೇಮಿ ಆಗಮನ. ಸೊ ಸಾಂಪ್ರದಾಯಿಕ ಸಮಸ್ಯೆಗಳು, ಮನೆತನದ ಫ್ಯಾಮಿಲಿ ಇಶ್ಯೂಸ್ ಇದೆ, ಫ್ಯಾಮಿಲಿ ಇಶ್ಯೂಸ್ನ ಸರಿಪಡಿಸ್ಕೊಳ್ಳಿ. ತಪಸ್ಸಿನ ಪ್ರೇಮ ಸರಿಯಾದ ಸಮಯಕ್ಕೆ ನಿಮಗೆ ಸಿಗುತ್ತೆ, ಅಂದ್ರೆ ಡಿವೈನ್ ಟೈಮಿಂಗ್ ಅಲ್ಲಿ ಸಿಗುತ್ತೆ. ಒಬ್ರನ್ನೊಬ್ರು ಇನ್ನ ತುಂಬಾ ಅರ್ಥ ಮಾಡ್ಕೊಬೇಕು, ಒಬ್ರಿಗೊಬ್ರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಪರಸ್ಪರ ಪರಿಚಯದ ಅಭಾವ ಅಂತ ಇದೆ. ಸೊ ಸತ್ಯ ಸಹಜ ಪ್ರೇಮ ಭಾವನೆಗಳ ಹಾವಳಿ. ನಿಮ್ಗೇನ್ ಫೀಲಿಂಗ್ಸ್ ಬರ್ತಾ ಇದೆ ಅದೆಲ್ಲ ಟ್ರೂ ಇದೆ. ಸೊ ನಿಮ್ಮನ್ನ ಫಸ್ಟ್ ಪ್ರೀತಿ ಮಾಡಿ ಅಂತ ಹೇಳ್ತಾ ಇದೆ, ನಿಮ್ ಪ್ರೀತಿಗೆ ಇನ್ನೊಂದು ಅವಕಾಶ ಕೊಡಿ ಅಂತಾನು ಹೇಳ್ತಾ ಇದೆ. ನಂಬಿಕೆ, ಭರವಸೆ, ಟ್ರಸ್ಟ್. ಸೊ ಬಿಹೈಂಡ್ ದ ಸೀನ್ ಅಂತ ಇದೆ. ಸೊ ನಿಮಗೆ ಗೊತ್ತಿಲ್ಲ, ಆದ್ರೆ ಡಿವೈನ್ ನಿಮ್ಮ ಪ್ರೀತಿನ ಸರಿಪಡಿಸ್ಲಿಕ್ಕೆ ಓಡಾಡ್ತಾ ಇದೆ. ಸೊ ಕ್ರಿಸ್ಟಲ್ ನಿಮ್ಗೆ ಏನ್ ಗೈಡೆನ್ಸ್ ಕೊಡುತ್ತೆ ನೋಡೋಣ. ಇನ್ನರ್ ಸ್ಟ್ರೆಂತ್. ನಿಮ್ಮ ಇನ್ನರ್ ಸ್ಟ್ರೆಂತ್, ನೀವು ತುಂಬಾ ಪವರ್ಫುಲ್ ಆಗಿದ್ದೀರಾ. ಪ್ರೀತಿ ಬಗ್ಗೆ ನಿಮ್ಗೇನ್ ಭಾವನೆ ಇದೆಯೋ ಅದನ್ನ ಒಂದು ಸ್ಟ್ರೆಂತ್ ಆಗಿ ಬದಲಾವಣೆ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿನೇ ನಿಮ್ಗೆ ಸ್ಟ್ರೆಂತ್. ನಿಮ್ ಪ್ರೀತಿ ನಿಮ್ಗೆ ವೀಕ್ನೆಸ್ ಆಗ್ಬಾರ್ದು, ನಿಮ್ಮ ಪ್ರೀತಿ ನಿಮ್ಮ ದೌರ್ಬಲ್ಯ ಆಗ್ಬಾರ್ದು, ನಿಮ್ಮ ಪ್ರೀತಿ ನಿಮ್ಮ ಸ್ಟ್ರೆಂತ್ ಆಗ್ಬೇಕು. ಡೈಜೆಷನ್, ಊಟ ತಿಂಡಿ ಕಡೆ, ಸರಿಯಾದ ಹೊತ್ತಿಗೆ ಸರಿಯಾದ ಆಹಾರ ತಗೊಳ್ಳೋದ್ರ ಕಡೆ ಗಮನ ಕೊಡಿ. ಜೀರ್ಣಕ್ರಿಯೆಯ ಬಗ್ಗೆ ಹೆಚ್ಚು ಗಮನ ಕೊಡಿ. ಹೆಚ್ಚಾಗಿ ನೀರು ಕುಡೀರಿ ಅಂತ ಹೇಳ್ತಾ ಇದೆ. ಪ್ರಾಸ್ಪರಿಟಿ, ಎಸ್ ಡೆಫಿನೆಟ್ಲಿ ದುಡ್ಡು ಬರ್ತಾ ಇದೆ. ಸರಿಯಾಗಿ ನಿಮ್ಮ ಫೈನಾನ್ಷಿಯಲ್ ಕೆರಿಯರ್ನ ಅರ್ಥ ಮಾಡಿಕೊಂಡು ಮುಂದುವರಿರಿ. ಇನ್ನೊಂದು, ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ಸೇ ನಿಮ್ಮ ಪ್ರೇಮ ಜೀವನ ಹಾಳಾಗ್ಲಿಕ್ಕೂ ಕಾರಣ ಇರಬಹುದು, ಎಚ್ಚರಿಕೆ ಇರಲಿ. ಸೊ ಇನ್ನರ್ ಗ್ರೌಂಡ್ ಪೀಸ್, ನಿಮ್ಮೊಳಗಿನ ತಾಳ್ಮೆನ ಯಾರಿಗೂ ಕದಡ್ಲಿಕ್ಕೆ ಅವಕಾಶನ ಕೊಡಬೇಡಿ. ಪ್ರೊಟೆಕ್ಷನ್ ತಗೊಳ್ಳಿ, ಜೊತೆಗೆ ಸರಿಯಾಗಿ ಕಮ್ಯುನಿಕೇಶನ್ ಮಾಡಿ, ಅದ್ರ ಜೊತೆಗೆ ಪ್ರೊಟೆಕ್ಷನ್ ಕೂಡ. ವಾಸ್ತವದಲ್ಲಿ ಬದುಕಿ. ಏಂಜಲ್ಸ್ ನಿಮ್ಮ ಪ್ರಶ್ನೆಗೆ ಏನು ಆನ್ಸರ್ ಹೇಳ್ತಾರೆ ನೋಡೋಣ. ಡೋಂಟ್ ಸ್ಟಾಪ್, ನೋ ನೀಡ್ ಟು ವರಿ ಇನ್ ನಿಯರ್ ಫ್ಯೂಚರ್. ಸೊ ನಿಯರ್ ಫ್ಯೂಚರಲ್ಲಿ ಎಲ್ಲ ಸರಿ ಹೋಗುತ್ತೆ. ಪ್ರಯತ್ನನ ನಿಲ್ಲಿಸ್ಬೇಡಿ, ಮುಂದುವರಿರಿ. ತುಂಬಾ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇಫ್ ಯು ಬಿಲೀವ್, ನಿಮಗೆ ನಂಬಿಕೆ ಇದ್ರೆ ಬೇರೆಯವ್ರ ಸಹಾಯ ತಗೊಳ್ಳಿ ಅಂತ ಹೇಳ್ತಾ ಇದೆ. ತುಂಬಾ ಕಾರ್ಡ್ ಬಂತು. ಎಸ್ ಬಂದಿದೆ. ರೊಮ್ಯಾನ್ಸ್, ಎಸ್ ಅವರು ಸೋಲ್ಮೇಟ್ ಇದ್ದಾರೆ, ಟ್ವಿನ್ ಫ್ಲೇಮ್ ಇರ್ಬೋದು, ಡಿವೈನ್ ಕೌಂಟರ್ ಪಾರ್ಟ್ ಇರ್ಬೋದು. ಮೆಡಿಟೇಷನ್ ಬ್ರಿಂಗ್ ಆನ್ಸರ್ಸ್, ಧ್ಯಾನ ಮಾಡಿ ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಕೆಲವ್ರಿಗೆ ಎಸ್ ಇದೆ, ಕೆಲವ್ರಿಗೆ ನೋ ಇದೆ. ನಿಮ್ಮ ಜೀವನಕ್ಕೆ ಏನ್ ಸರಿ ನೀವು ನಿರ್ಧಾರ ಮಾಡಿ. ರಿಕವರಿ, ಆರೋಗ್ಯ ರಿಕವರಿ ನೋಡ್ಕೊಳ್ಳಿ. ಆರ್ಥಿಕ ಪರಿಸ್ಥಿತಿ ಕೂಡ ರಿಕವರಿ ಆಗುತ್ತೆ. ದಿಸ್ ಸಿಚುವೇಶನ್ ವಿಲ್ ಇಂಪ್ರೂವ್, ಬಿ ಅರೆಸ್ಟಿವ್. ನಿಮ್ಮ ಒಳ್ಳೆತನದ ದುರುಪಯೋಗ ಆಗ್ತಾ ಇದೆ, ಅದನ್ನ ಸಾಧ್ಯ ಆದ್ರೆ ತಡೀರಿ. ಆಪರ್ಚುನಿಟಿ, ಒಳ್ಳೊಳ್ಳೆ ಅವಕಾಶಗಳು ಮುಂದೆ ಬರುತ್ತೆ. ಹೊಸ ಮದುವೆ ಪ್ರಪೋಸಲ್ ಕೂಡ ಬರುತ್ತೆ, ಹೊಸ ಕೆಲಸದ ಪ್ರಪೋಸಲ್ ಕೂಡ ಬರುತ್ತೆ, ಆರ್ಥಿಕ ಪರಿಸ್ಥಿತಿಯ ಪ್ರಪೋಸಲ್ ಕೂಡ ಬರುತ್ತೆ. ನೋಡಿ ನಿರ್ಧಾರ ತಗೊಳ್ಳಿ, ಯಾವುದು ಸರಿ ಅನ್ಸುತ್ತೋ ಅದನ್ನ. ಒಟ್ನಲ್ಲಿ ಎಂಡ್ ಆಫ್ ದಿ ರೀಡಿಂಗ್, ಬಿಗ್ ಹ್ಯಾಪಿ ಚೇಂಜ್ ಬಂದಿದೆ. ಐ ಆಮ್ ವೆರಿ ಹ್ಯಾಪಿ.
ಬಿಗ್ ಹ್ಯಾಪಿ ಚೇಂಜ್ಗೆ ವೆಯ್ಟ್ ಮಾಡೋಣ, ಯಾವಾಗ ಹ್ಯಾಪಿ ಚೇಂಜ್ ಬರುತ್ತೋ ಎಂಜಾಯ್ ಮಾಡೋಣ ಅಲ್ವಾ. ಸೊ ಬಿಗ್ ಹ್ಯಾಪಿ ಚೇಂಜ್ ಯಾರೂ ತರ್ಲಿಕ್ಕೆ ಆಗೋದಿಲ್ಲ, ನಮಗೆ ನಾವೇ ತರಬೇಕು. ಈ ಕ್ಷಣ ಹ್ಯಾಪಿ ಆಗಿರೋಣ ಅಂತ ಅನ್ಕೊಳ್ಳೋಣ. ಈ ಕ್ಷಣ ನಾವು ಸಂತೋಷವಾಗಿದ್ರೆ ಸಾಕು, ನಮ್ಮ ಎಲ್ಲ ಕ್ಷಣಗಳು ಸಂತೋಷವಾಗಿ ಆಗ್ಬಿಡುತ್ತೆ. ಸೊ ಜಸ್ಟ್ ಈ ಕ್ಷಣಕ್ಕೋಸ್ಕರ ಸಂತೋಷನ ಹುಡುಕಿ, ಈ ಕ್ಷಣಕ್ಕೋಸ್ಕರ ಸಂತೋಷನ ಕೊಡಿ. ಬನ್ನಿ, ಯಾವ್ಯಾವ ಅಕ್ಷರಗಳು ನಿಮಗೆ ಬರುತ್ತೆ ನೋಡೋಣ. ತುಂಬಾ ಅಕ್ಷರ ಬಂದ್ಬಿಡ್ತು, ನೋಡೋಣ. ತುಂಬಾ ಜನ ಇದನ್ನೇ ಆಯ್ಕೆ ಮಾಡಿರ್ಬಹುದು. ವರ್ಮಾ ಅಂತ ನನಗೆ ಕೇಳಿಸ್ತಾ ಇದ್ದೆ, ಯಾಕೆ ಅಂತ ಗೊತ್ತಿಲ್ಲ. ಓಕೆ, ಇಲ್ಲಿ ವರ್ಮಾ ಲೆಟರ್ಸೇ ಇದೆ. ವೈ ವರ್ಮಾ, ವೈ ಯಾಕೆ ಹೀಗೆ ಮಾಡಿದೆ ಅಂತ ಯಾರಿಗೋ ಪ್ರಶ್ನೆ ಕೇಳ್ತಾ ಇರ್ಬೋದು. VTX, ಓಕೆ, ಎಕ್ಸ್ ಇದೆ, ಓ ಇದೆ, ಎ ಇದೆ, ಅಗೇನ್ ಎಫ್ ಇದೆ, ಅಗೇನ್ ಎಫ್ ಇದೆ, ಐ ಇದೆ, ಎಸ್ ಇದೆ, ಎಚ್ ಇದೆ, ಫಿಶ್, ವರ್ಮಾ ಫಿಶ್. ಓಕೆ, ಇದು ಜೀನಾ ಸೀನಾ ಗೊತ್ತಾಗ್ತಾ ಇಲ್ಲ ನನಗೆ. ಮೇ ಬಿ ಸಿ ಅನ್ಕೊಳ್ತೀನಿ. ಜೆ ಇದೆ, ಜಯಂತ್ ಇರಬಹುದು. ಎಕ್ಸ್ ಇದೆ, ಎಫ್ ಇದೆ, ಇ ಇದೆ, ಎಸ್ ಇದೆ, ಎನ್ ಇದೆ, ಟಿ ಇದೆ, ವೈ ಇದೆ, ನಾಟ್ ಇ ಇರಬಹುದು. ಎಸ್ ಆರ್ ಎಸ್ ಟ್ರಬಲ್ಸ್ ಇರಬಹುದು. ಎಸ್ ಆರ್, ಡಬ್ಲ್ಯೂ ಇದೆ, ಎಮ್ ಆಗ್ಬೋದು, ಡಬ್ಲ್ಯೂ ಆಗ್ಬೋದು. ಓಕೆ, ನಿಮ್ಗೆ ಹೇಗೆ ಬರುತ್ತೋ ಅದನ್ನ ಹಾಗೆ ನೇಮ್ ವೈಸ್ ಆಗಿ, ಸ್ಟಾರ್ಟಿಂಗ್ ಲೆಟರ್, ಎಂಡಿಂಗ್ ಲೆಟರ್ ಎಲ್ಲ ಹೇಗೆ ಬೇಕು, ಮಿಡಲ್ ಲೆಟರ್ ನಿಮ್ಗೆ ಇಷ್ಟ ಬಂದಂಗೆ ಅನ್ವಯಿಸ್ಕೊಳ್ಳಿ. ಇನ್ನೊಮ್ಮೆ ಹೇಳ್ತೀನಿ, YVARMAFISHVTXOAF. ಸೀನಾ ಜೀನಾ, ಅದೊಂದು ಸಣ್ಣ ಕನ್ಫ್ಯೂಷನ್ ನನಗೆ, ಅದು ಸರಿಯಾಗಿ ಕ್ಲಾರಿಟಿ ಸಿಗ್ತಾ ಇಲ್ಲ. ಟೈನಿ ಅಂತ ಕೂಡ ಅನ್ನಿಸ್ತಾ ಇದೆ. YTNSEFXJWSRS. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಲವ್ ಯು ಆಲ್. ಬಾಯ್.